would like to remind you, I want to review what was happened in the last week. ಕಳೆದ ವಾರ ಏನಾಯ್ತು ಅನ್ನೋದು ಒಂದು ಸಣ್ಣ ಒಂದು ಕಿರು ನೋಟವನ್ನು ನೋಡ್ಬೇಕು ಅಂತ ಹೇಳಿ ನಾನು ಇಷ್ಟಪಡ್ತೇನೆ. ನಾವೆಲ್ಲರೂ ಒಂದು ಸಮ್ಮರಿಯಾಗಿ ಹೇಳ್ಬೇಕು ಅಂದ್ರೆ ಸಿನಗಾಗ್ ಅಥವಾ ಸಭಾ ಮಂದಿರ ಅನ್ನತಕ್ಕಂಥದ್ದು ಹೇಗೆ ಪ್ರಾರಂಭವಾಯಿತು ಅನ್ನೋದು ನೋಡಿದ್ವಿ. ನಾವು ಹೊಸ ಒಡಂಬಡಿಕೆಯನ್ನು ಓದುವಾಗ ಕೆಲವು ಸಮಯದಲ್ಲಿ ಕೆಲವು ಪದಗಳು ನಮ್ಗೆ ಅರ್ಥ ಆಗೋದಿಲ್ಲ. ನಾವು ಅರ್ಥ ಆಗದೆ ಇರತಕ್ಕಂಥ ಸ್ಥಳದಲ್ಲಿ ನಿಲ್ಲಿಸಿ ಇದು ಏನು, ಯಾವುದಿದು, ಯಾಕೆ ಬಂತು, ಏನ್ ಬರ್ದಿದೆ ಅಂತ ಹೇಳಿ ವಿಚಾರಿಸ್ತಕ್ಕಂಥ ಸ್ವಲ್ಪ ಆ ಸ್ವಭಾವ ಇದ್ರೆ, ನಮಗಿಂತ ತಿಳುವಳಿಕೆ ಇರ್ತಕ್ಕಂಥವ್ರು, ಅನುಭವ ಇರ್ತಕ್ಕಂಥವ್ರ ಹತ್ರ ಹೋಗಿ ಕೇಳಿ ತಿಳ್ಕೊಳ್ಳುವಾಗ ಬಹಳ ಸಂತೋಷ ಆಗ್ತದೆ. ಆ ಸತ್ವೇದ ಓದುವುದೇ ಒಂದು ರುಚಿ ಕೊಡ್ತದೆ. ಆದ್ರೆ ನಮ್ಮಲ್ಲಿ ಬಹಳಷ್ಟು ಜನ ಹಾಗೆ ಮಾಡುವುದಿಲ್ಲ. ಓದ್ತಾ ಇರ್ತೇವೆ, ಯಾವುದೋ ಒಂದು ಪದ ಬರುತ್ತೆ, ಅದ್ ನಮ್ಗೆ ಅರ್ಥ ಆಗಿಲ್ಲ, ಅದ್ ಗೊತ್ತಿಲ್ಲ, ನಾವು ಸುಮ್ನೆ ಸ್ಕಿಪ್ ಮಾಡಿ ಅಥವಾ ನಮ್ಗೆ ಏನ್ ಅರ್ಥ ಆಗುತ್ತೋ ಅದನ್ನ ನೋಡ್ಕೊಂಡ್ಬಿಟ್ಟು ಸುಮ್ನೆ ಹೋಗ್ಬಿಡ್ತೀವಿ ನಾವು. ಸತ್ಯವೇದ ನೀವು ಹೊಸ ಒಡಂಬಡಿಕೆಯಲ್ಲಿ ಬಹಳಷ್ಟು ಜನ ಮೆನಿ ಬಿಲಿವರ್ಸ್ ಓವರ್ಲುಕ್ ಸಮ್ ಆಫ್ ದ ಗ್ರೂಪ್ಸ್ ಆಫ್ ದ ಪೀಪಲ್ ಇನ್ ದ ಬೈಬಲ್. ಸತ್ಯವೇದಲ್ಲಿರ್ತಕ್ಕಂಥ ಕೆಲವು ಜನರನ್ನ ಸುಮ್ನೆ ಒಂದ್ ಸಾಧಾರಣಗೆ ಇವ್ರು ಯಾರೋ ಇರಬಹುದು ಅಂದ್ಬಿಟ್ಟು ಸುಮ್ನೆ ಆಗ್ತೀವಿ. ಮತ್ತೆ ಸಭಾ ಮಂದಿರ ಎಂಬುದಾಗಿ ಬರ್ತದೆ ಪದ. ಯಾವುದು ಈ ಸಭಾ ಮಂದಿರ? ಇದು ಸೊಲೊಮೋನ ಕಟ್ಟಿಸಿದ ದೇವಾಲಯನ ಅಥವಾ ಹೆರೋದ ಕಟ್ಟಿಸಿದ ದೇವಾಲಯನ? ಯಾವ್ದಿದು? ಸಭಾ ಮಂದಿರ ಅಂತ ಯಾಕೆ ಹೇಳ್ತದೆ? ಇನ್ನೊಂದ್ ಕಡೆ ದೇವಾಲಯ ಅಂತ ಹೇಳ್ತದೆ. ಏನು ದೇವಾಲಯಕ್ಕೂ ಸಭಾ ಮಂದಿರಕ್ಕೂ ವ್ಯತ್ಯಾಸ ಏನು? ಇದನ್ನ ನಾವು ತಿಳ್ಕೊಳಕ್ ಹೋಗ್ಲಿಲ್ಲ. ಅದನ್ನೇ ನಾವು ಕಳೆದ ವಾರ ನೋಡ್ತಾ ಬಂದಿದ್ದು. ಹೇಗೆ ಸಭಾ ಮಂದಿರದ ಪ್ರಾರಂಭವಾಯ್ತು? ಸತ್ಯವೇದನ ಓದ್ಲಿಕ್ಕಾಗಿ, ಪ್ರಾರ್ಥನೆ ಮಾಡ್ಲಿಕ್ಕೋಸ್ಕರವಾಗಿ ಯಹೂದ್ಯರು ಮನೆಗಳಲ್ಲಿ ಕೂಡಿ ಬರ್ತಾ ಇದ್ರು. ಅಲ್ಲಿ ಕೂಡಿ ಬರ್ತಾ ನಿಧಾನ ಕ್ರಮೇಣವಾಗಿ ಯಾವುದು ಸೆರೆವಾಸದಲ್ಲಿದ್ದಾಗ ಆಮೇಲೆ ಅವರು ದೇವ್ರ ಕೃಪೆಯಿಂದ ವಾಪಸ್ ಬರ್ತಾರೆ. ವಾಪಸ್ ಬಂದಾದ್ಮೇಲೆ ಆ ಪದ್ಧತಿಯನ್ನು ನಿಲ್ಸೋದಿಲ್ಲ. ಅವರು ಹಾಗೆ ಮುಂದುವರಿಸ್ತಾರೆ. ಹಾಗೆ ಮುಂದುವರಿಸಿ ಅವರು ಸ್ವಂತ ದೇಶಕ್ಕೆ ಬಂದಿದ್ರಿಂದ ಅದಕ್ಕೋಸ್ಕರವಾಗಿ ಮನೆಗಳನ್ನ ಕಟ್ಲಿಕ್ಕೆ ಶುರು ಮಾಡ್ತಾರೆ. ಆ ಕಟ್ಟಿದಂತ ಮನೆಯೇ ಸಭಾ ಮಂದಿರ ಆಯ್ತು. ಆ ಸಭಾ ಮಂದಿರವನ್ನ ಇಂಗ್ಲಿಷ್ ಭಾಷೆನಲ್ಲಿ ಸಿನಗಾಗ್ ಅಂತ ಕರೀತಾರೆ. ಇದು ಅಗೇನ್ ಅಂಡ್ ಅಗೇನ್ ಐ ಟೆಲ್ ಯು, ಇಟ್ ಇಸ್ ನಾಟ್ ಚರ್ಚ್ ಬಿಲ್ಡಿಂಗ್, ಇಟ್ ವಾಸ್ ನಾಟ್ ವರ್ಷಿಪ್ ಪ್ಲೇಸ್ ಆಫ್ ಜೂಸ್. ಯಹೂದ್ಯರ ಆರಾಧನೆ ಸ್ಥಳ ಅಲ್ಲ. ಆರಾಧನೆಗೆ ಅವ್ರು ದೇವಾಲಯಕ್ಕೆ ಹೋಗ್ತಿದ್ರು. ಅದು ಪ್ರಾರ್ಥನೆ ಮತ್ತು ಮೋಶೆಯ ಧರ್ಮಶಾಸ್ತ್ರವನ್ನ ಅಭ್ಯಾಸ ಮಾಡುವಂತ ಸ್ಥಳ ಅದಾಗಿತ್ತು ಅನ್ನೋದನ್ನ ನಾವ್ ಹೇಳ್ತಾ ಬಂದ್ವಿ. ಅದಾದ್ಮೇಲೆ ನಾವು ನೋಡಿದ್ವಿ, ಇದರ ಹಿರಿಯ ಇರ್ತಿದ್ದ, ಅದಕ್ಕೆ ಸಭಾ ಮಂದಿರದ ಹಿರಿಯ ಅಂತ ಹೇಳ್ತಾ ಇದ್ರು, ಎಲ್ಡರ್ ಅಂತ. ಅದೇ ಪದ ನಮ್ಮ ಚರ್ಚ್ ಎಲ್ಡರ್ಸ್ಗೂ ಉಪಯೋಗಿಸಲ್ಪಟ್ಟಿದೆ. ಆದ್ರೆ ಅವರು ಚರ್ಚ್ ಎಲ್ಡರ್ ಅಲ್ಲ. ಆ ಸಮಯದಲ್ಲಿ ಚರ್ಚೆ ಇರ್ಲಿಲ್ಲ. ಹಾಗಾಗಿ ಇದು ಚರ್ಚ್ ಎಲ್ಡರ್ಸ್ ಅಲ್ಲ. ಅಲ್ಲಿ ಬರೆದ್ರೆ ಸಭಾ ಮಂದಿರದ ಹಿರಿಯ ಅಂತ ಅಂದ್ರೆ ಸಿನಗಾಗ್ ಎಲ್ಡರ್ಸ್ ಅಂತ ಹಾಗಿರ್ತಿದ್ರು. ಈ ಅನೇಕ ಎಲ್ಡರ್ಸ್ ಗಳ ಮೇಲೆ ಸಭಾ ಮಂದಿರದ ಅಧಿಕಾರಿ ಇರ್ತಿದ್ದ. ನಾವು ನೋಡಿದ್ವಿ. ಸಭಾ ಮಂದಿರದ ಅಧಿಕಾರಿ ಅಂತ ಹೇಳಿ ವಾಕ್ಯದಲ್ಲಿ ನೋಡ್ತಾ ಬಂದ್ವಿ. ಹೀಗೆ ಅವರು ಆ ಸಭಾ ಮಂದಿರವನ್ನು ನಡೆಸ್ಕೊಂಡು ಹೋಗ್ತಾ ಇದ್ರು. ಈಗ ಇವರು ಏನ್ ಕೆಲಸ ಮಾಡ್ತಿದ್ರು? ಏನಕ್ಕೆ ವಾಟ್ ವಾಸ್ ದ ಫಂಕ್ಷನ್, ವಾಟ್ ವಾಸ್ ದೇರ್ ವರ್ಕ್, ವೈ ದೇ ವಾಂಟೆಡ್ ಟು ಡೂ ದಟ್? ಒನ್, ನಾವು ಮೊದ್ಲೇ ಹೇಳ್ದ ಹಾಗೆ ಪ್ರಾರ್ಥನೆ ಮಾಡ್ಲಿಕ್ಕೆ, ಮೋಶೆ ಧರ್ಮಶಾಸ್ತ್ರವನ್ನ ಓದ್ಲಿಕ್ಕೆ. ಇದು ಕ್ರಮೇಣವಾಗಿ 400 ವರ್ಷಗಳ ಮೌನ ಕಾಲದಲ್ಲಿ ಹೇಗೆ ಬೆಳೀತಾ ಬಂದ್ರು ಅಂದ್ರೆ, ದೇ ವರ್ ದ ಮೋಸ್ಟ್ ಪವರ್ಫುಲ್ ಪೀಪಲ್ ಡ್ಯೂರಿಂಗ್ ದೋಸ್ ಡೇಸ್. ಆ ದಿನಗಳಲ್ಲಿ ಅತಿ ಹೆಚ್ಚು ಅಧಿಕಾರ ಅಥವಾ ಬಹಳ ಶಕ್ತಿ ಹೊಂದಿದಂತ ಗುಂಪಾಗಿ ಬೆಳೀಲಿಕ್ಕೆ ಶುರು ಮಾಡಿದ್ರು. ಯಾಕಂದ್ರೆ ಧರ್ಮಶಾಸ್ತ್ರವನ್ನು ಬೋಧನೆ ಮಾಡ್ತಕ್ಕಂಥವ್ರು ಶಾಸ್ತ್ರಿಗಳು ಅವರು ಇದ್ರು. ಇನ್ನು ಸದ್ದುಕಾಯರಿದ್ರು, ಫರಿಸಾಯರಿದ್ರು, ಮತಾಭಿಮಾನಿಗಳಿದ್ರು. ಮುಂದಕ್ಕೆ ನಮಗೆ ತೋರ್ಸ್ಲಿಕ್ಕೆ ಹೋಗ್ತೇನೆ. ಇದಾದ್ಮೇಲೆ ಸದ್ದುಕಾಯರು ಅಂದ್ರೆ ಯಾರು, ಫರಿಸಾಯರು ಅಂದ್ರೆ ಯಾರು, ಮತಾಭಿಮಾನಿಗಳು ಅಂದ್ರೆ ಯಾರು, ಹೇಗೆ ಇವ್ರು ಪ್ರಾರಂಭ ಆಯ್ತು ಅದೆಲ್ಲ ನಾವು ನೋಡ್ಲಿಕ್ಕೆ ಹೋಗ್ತೇವೆ. ಅದಕ್ಕಿಂತ ಮುಂಚಿತವಾಗಿ ಈ ಸಭಾ ಹಿರಿಯರು ಅಥವಾ ಎಲ್ಡರ್ ಆಫ್ ದ ಸಿನಗಾಗ್ ಅಥವಾ ಅಫಿಷಿಯಲ್ ಆಫ್ ದ ಸಿನಗಾಗ್, ಇವ್ರೆಲ್ರಿಗೂ ಎಷ್ಟು ಹಕ್ಕಿತ್ತು, ಅವ್ರು ಎಷ್ಟು ಜನರನ್ನ ಪೀಡಿಸ್ತಾ ಇದ್ರು ಅಂತಕ್ಕಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಆಮೇಲೆ ಮುಂದಕ್ಕೆ ನಾವು ನೋಡೋಣ, ಯಾಕೆ ಇವ್ರು ಯೇಸು ಸ್ವಾಮಿ ವಿರುದ್ಧವಾಗಿ ಹೋರಾಟ ಮಾಡಕ್ ಶುರು ಮಾಡಿದ್ರು. ಅವ್ರು ದೇ ಸಪೋಸ್ ಟು ಎನ್ಕರೇಜ್ ಜೀಸಸ್, ದೇ ಸಪೋಸ್ ಟು ಫಾಲೋ ಹಿಮ್, ಬಟ್ ದೇ ಫಾಟ್ ಅಗೇನ್ಸ್ಟ್ ಹಿಮ್, ದೇ ಸ್ಟಾರ್ಟೆಡ್ ಫೈಂಡಿಂಗ್ ಫಾಲ್ಟ್ ವಿತ್ ಹಿಮ್. ಪ್ರತಿಯೊಂದು ಸಮಯದಲ್ಲೂ ಯೇಸು ಸ್ವಾಮಿ ತಪ್ಕೊಂಡಿಡಕ್ ಶುರು ಮಾಡಿದ್ರು. ಯಾಕೆ? ನಾವು ಅದನ್ನ ಆಮೇಲೆ ನೋಡ್ಲಿಕ್ಕೆ ಹೋಗೋಣ. ಮೊದಲನೇದಾಗಿ
ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ 17ನೇ ವಚನವನ್ನು ಓದಿ. ಈ ದಿನ ಸ್ವಲ್ಪ ವಾಕ್ಯಗಳನ್ನ ಹೆಚ್ಚಾಗಿ ಓದ್ಬೇಕಾಗ್ತದೆ. ದಯವಿಟ್ಟು ಓದಕ್ ಸಹಕಾರ ಮಾಡ್ರಿ, ನಾವು ನಿಧಾನಕ್ಕೆ ತಿಳಿತಾ ಹೋಗೋಣ. ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ 17ನೇ ವಚನ. ಓದ್ತೀರಾ? ಇದಲ್ಲದೆ ಜನರ ವಿಷಯದಲ್ಲಿ ಎಚ್ಚರಿಕೆಯಾಗಿರ್ರಿ. ಅವರು ನಿಮ್ಮನ್ನು ನ್ಯಾಯ ವಿಚಾರಣೆಯ ಸಭೆಗಳಿಗೆ ಎಳಕೊಂಡು ಹೋಗುವರು. ತಮ್ಮ ಸಭಾ ಮಂದಿರಗಳಲ್ಲಿ ನಿಮ್ಮನ್ನು ಕೊರಡೆಗಳಿಂದ ಹೊಡೆಯುವರು. ಸಾಕು ನೋಡಿ, ಈ ವಾಕ್ಯನ ಯೇಸು ಸ್ವಾಮಿ ಹೇಳಿದ್ರು ನೋಡಿ. ಅಲ್ಲಿ ಸಭಾ ಮಂದಿರ ಅಂತ ಬರ್ದಿದೆ. ಏನು, ಇವರು ಧರ್ಮಶಾಸ್ತ್ರ ಬೋಧಕರಾಗಿದ್ದರಿಂದ ಜನರು ತುಂಬಾ ಗೌರವ ಕೊಡ್ತಿದ್ರು. ಈವನ್ ಟುಡೇ ದ ಒರಿಜಿನಲ್ ಜೂಸ್, ಆ ಯಹೂದಿಗಳು, ದೇ ರೆಸ್ಪೆಕ್ಟ್ ಲಾರ್ಡ್ ಟು ದ ಮೋಸಸ್ ಲಾ. ಇವತ್ತು ಕೂಡ ಮೋಸೆಯ ಧರ್ಮಶಾಸ್ತ್ರ ಅಂತ ಅಂದ್ರೆ ಬಹಳ ಗೌರವಿಸ್ತಾರೆ. ನೀವು ಆಮೇಲೆ ಹಳೆ ಒಡಂಬಡಿಕೆಯನ್ನು ಬಹಳ ಗೌರವಿಸ್ತಾರೆ. ನೀವು ಇಸ್ರೇಲ್ನ ಪ್ರಧಾನ ಮಂತ್ರಿ ಬೆಂಜಮಿನ್ ನೆತನ್ಯಾಹು ಅವ್ರು ಯಾವಾಗ್ಲಾದ್ರೂ ಜನರನ್ನು ಉದ್ದೇಶಿಸಿ ಭಾಷಣ ಮಾಡುವಾಗ ನೀವು ಕೇಳಿ ನೋಡ್ರಿ, ಮೆನಿ ಟೈಮ್ಸ್ ಹಿ ಯೂಸಸ್ ದ ಕೊಟೇಶನ್ಸ್ ಫ್ರಮ್ ಮೋಸಸ್ ಲಾ. ಆಮೇಲೆ ಒಂದು ದಿನ ನಾನು ಕೇಳಿದೆ, ನಮ್ಮ ಅರಸನಾದಂತ ದಾವೀದನು ಆಳಿದಂತ ದೇಶವಲ್ಲವೋ, ಯೆರೆಮೀಯನು ಪ್ರವಾದನೆ ಮಾಡಿದಂತ ದೇಶವಲ್ಲವೋ ಅಂತ ಹೇಳಿ ಇತ್ತೀಚೆಗೆ ವೆರಿ ರೀಸೆಂಟ್ಲಿ ಐ ಹರ್ಡ್ ಫ್ರಮ್ ಹಿಮ್ ಉಪಯೋಗಿಸ್ತಾ ಇದ್ರು. ನೆವರ್ ಎವರ್, ಈವನ್ ಬೈ ಮಿಸ್ಟೇಕ್, ದೇ ನೆವರ್ ಎವರ್ ಟೇಕ್ ದ ಕೊಟೇಶನ್ಸ್ ಫ್ರಮ್ ದ ನ್ಯೂ ಟೆಸ್ಟಮೆಂಟ್. ಹೊಸ ಒಡಂಬಡಿಕೆಯಿಂದ ಅವ್ರ ವಾಕ್ಯವನ್ನು ತೆಗೆದುಕೊಳ್ಳೋದಿಲ್ಲ. ಯಾಕಂದ್ರೆ ಅಲ್ಲಿ ಆ ಹಳೆ ಒಡಂಬಡಿಕೆ ಅಥವಾ ಮೋಶೆ ಧರ್ಮಶಾಸ್ತ್ರವನ್ನ ಹೆಚ್ಚಾಗಿ ಗೌರವಿಸ್ತಾ ಇದ್ರು. ಹೀಗೆ ಅವ್ರು ಬೋಧನೆ ಮಾಡ್ತಿದ್ರಿಂದ ಜನರು ಕೂಡ ಅವ್ರಿಗೆ ಬಹಳ ಗೌರವ ಕೊಡ್ತಾ ಇದ್ರು. ಈ ಗೌರವವೇ ಹೆಚ್ಚು ಜನರು ಅವ್ರ ಮೇಲೆ ಅವಲಂಬಿಸಿಕೊಳ್ಳುವ ಹಾಗೆ ಮಾಡುದು. ಅವ್ರಿಲ್ದೆ ಹೋದ್ರೆ ಆಗಲ್ಲ, ಅವರೇ ಶ್ರೇಷ್ಠ, ಅವರೇ ಸರಿ, ಅವ್ರು ಮಾಡೋದೇ ಸರಿ, ಅವ್ರು ಬೋಧನೆ ಮಾಡೋದ್ ಸರಿ ಅನ್ನೋ ಹಾಗೆ ಇಡೀ ಇಸ್ರೇಲ್ ದೇಶದೆಲ್ಲ ಒಂದು ಈ ರೀತಿಯಾದಂತ ಒಂದು ಅನ್ರಿಟನ್, ಬರೀದೇ ಇರ್ತಕ್ಕಂಥ ಒಂದು ಮೌಖಿಕವಾದಂತ ಗೌರವ ಪ್ರಾರಂಭವಾಗಕ್ ಶುರುವಾಯ್ತು. ಈ ಗೌರವ ಎಲ್ಲಿವರೆಗೆ ಬಂತು ಅಂದ್ರೆ, ಅವ್ರಿಗೆ ಎಷ್ಟು ಹಕ್ಕುಳ್ಳವರಾದ್ರು ಅಂದ್ರೆ, ಆ ಧರ್ಮದ ವಿರುದ್ಧವಾಗಿ, ಮೋಶೆಯ ಧರ್ಮಶಾಸ್ತ್ರದ ವಿರುದ್ಧವಾಗಿ ಯಾರಾದ್ರೂ ಏನಾದ್ರೂ ಮಾಡಿದ್ರೆ ಅವರನ್ನ ಶಿಕ್ಷಿಸುವಂತ, ಸಾಯಿಸುವಂತ, ಬಹಿಷ್ಕರಿಸುವಂತ ಅಧಿಕಾರವನ್ನ ಅವ್ರು ಹೊಂದಿದ್ರು. ಅದನ್ನೇ ಇಲ್ಲಿ ವಾಕ್ಯದಲ್ಲಿ ನೋಡಿದ್ರು. ಇದಲ್ಲದೆ ಜನರ ವಿಷಯದಲ್ಲಿ ಎಚ್ಚರಿಕೆ ಆಗಿರಿ, ಅವರು ನಿಮ್ಮನ್ನು ನ್ಯಾಯ ವಿಚಾರಣೆ ಸಭೆಗಳಿಗೆ ಎಳ್ಕೊಂಡು ಹೋಗುವರು. ತಮ್ಮ ಸಭಾ ಮಂದಿರಗಳಲ್ಲಿ ನಿಮ್ಮನ್ನು ಕೊರಡೆಗಳಿಂದ ಹೊಡೆಯುವರು. ಅವರು ಎಷ್ಟು ಮಟ್ಟಿಗಿದ್ರು ಅಂತ ಅಂದ್ರೆ, ಸಿನಗಾಗಲ್ಲಿ, ದೇವಾಲಯದಲ್ಲಿ ಎಷ್ಟು ಅವ್ರಿಗೆ ಪವರ್ ಇತ್ತು ಅಂದ್ರೆ, ಯಾರಾದ್ರೂ ತಪ್ಪು ಮಾಡಿದ್ರೆ ಅಂತ ಗೊತ್ತಾದ್ರೆ ಆ ತಪ್ಪಿಗೆ ತಕ್ಕಂತೆ ಹೊಡೆಸೋದು, ಬಹಿಷ್ಕರಿಸುವುದೋ, ಅಥವಾ ಅವರನ್ನ ಸಾಯಿಸುವುದೋ, ಕಲ್ಲು ಹೊಡೆದು ಸಾಯಿಸ್ತಾ ಇದ್ರು. ಅದೆಲ್ಲ ಹಕ್ಕು ಅವ್ರಿಗಿತ್ತು. ಅದಕ್ಕೋಸ್ಕರವಾಗಿ ಜನರು ತುಂಬಾ ಗೌರವಿಸ್ತಾ ಇದ್ರು. ಹೀಗಾಗಿ ಅವರು ಪ್ರಾಬಲ್ಯವಾಗಿ ಬೆಳಿಲಿಕ್ಕೆ ಕಾರಣ ಆಯ್ತು. ಇನ್ನೊಂದು ವಾಕ್ಯ ಹೋದ್ರೆ, ಮತ್ತಾಯನ ಬರೆದ ಸುವಾರ್ತೆ 23ನೇ ಅಧ್ಯಾಯ 34ನೇ ವಚನವನ್ನು ಕೂಡ ಓದ್ರಿ. ಮತ್ತಾಯನ ಬರೆದ ಸುವಾರ್ತೆ 23ನೇ ಅಧ್ಯಾಯ 34ನೇ ವಚನ. ಆದುದರಿಂದ ನೋಡಿರಿ, ನಾನು ನಿಮ್ಮ ಬಳಿಗೆ ಪ್ರವಾದಿಗಳನ್ನು, ಜ್ಞಾನಿಗಳನ್ನು, ಶಾಸ್ತ್ರಿಗಳನ್ನು ಕಳಿಸುತ್ತೇನೆ. ಅವರಲ್ಲಿ ಕೆಲವರನ್ನು ಕೊಲ್ಲುವಿರಿ, ಶಿಲುಬೆಗೆ ಹಾಕುವಿರಿ. ಕೆಲವರನ್ನು ನಿಮ್ಮ ಸಭಾಮಂದಿರಗಳಲ್ಲಿ ಕೊರಡೆಗಳಿಂದ ಹೊಡೆದು ಊರಿಂದ ಊರಿಗೆ ಅಟ್ಟಿಕೊಂಡು ಹೋಗುವಿರಿ. ಸಾಕು ನೋಡಿ, ಅಲ್ಲಿ ವಾಕ್ಯ ಹೇಳ್ತದೆ, ಸಭಾ ಮಂದಿರದವ್ರು ಏನೇನ್ ಮಾಡ್ತಾರೆ ನಿಮ್ಗೆ ಅಂತೇಳಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಸಭಾ ಮಂದಿರ ಅಂದ್ರೆ ಯಾರು? ಈ ಸಿನಗಾಗ್ನವ್ರೆ, ಈ ಅಧಿಕಾರಿಗಳೇ. ಒಬ್ಬ ತಪ್ಪು ಮಾಡಿದಾನೆ ಅಂತ ಗೊತ್ತಾದ್ರೆ, ಅಥವಾ ದೇವದೂಷಣೆ ಮಾಡಿದಾನೆ ಅಂತ ಗೊತ್ತಾದ್ರೆ, ಮೋಶೆಯ ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ಏನಾದ್ರು ಮಾಡಿದಾನೆ ಅಂತ ಗೊತ್ತಾದ್ರೆ, ಕೊರಡೆಗಳಿಂದ ಹೊಡಿತಾ ಇದ್ರು, ಸಾಯುವ ತನಕ ಹೊಡಿತಾ ಇದ್ರು, ಅಷ್ಟು ಕಿರುಕುಳ ಕೊಡ್ತಾ ಇದ್ರು. ಅದ್ರ ಜೊತೆಗೆ ವಾಕ್ಯ ಹೇಳ್ತಿದೆ, ಊರಿಂದ ಊರಿಗೆ, ಅವ್ನು ಊರ್ ಬಿಟ್ಟು ಓಡಿ ಹೋದ್ರು ಕೂಡ, ಆ ಊರಿಂದ ಇನ್ನೊಂದು ಊರಿಗೆ ಹೋದ್ರು ಅಲ್ಲಿಯೂ ಕೂಡ ಹಿಂದಟ್ಟಿ ಹೋಗಿ ಹೊಡೆದು ಸಾಯಿಸುವಂತ ಅಥವಾ ಅವ್ನು ಬಹಿಷ್ಕರಿಸುವಂತ ಹಕ್ಕು ಅವ್ರಿಗಿತ್ತು. ಬಹಳ ಪ್ರಬಲವಾಗಿ ಬೆಳೆದ್ಬಿಟ್ರು.
ಆ ಪ್ರಭಾವವನ್ನ, ಅವ್ರ ಪ್ರಬಲತೆಯನ್ನ ವಾಕ್ಯಕ್ಕನುಸಾರವಾಗಿ ಅಥವಾ ಯೇಸು ಸ್ವಾಮಿಗೆ ವಿಧೇಯರಾಗ್ಲಿಕ್ಕೆ ಬಳಸೋದಕ್ಕಿಂತ ಹೆಚ್ಚಾಗಿ ತಮ್ಮ ಅಧಿಕಾರಕ್ಕೋಸ್ಕರವಾಗಿ, ತಮ್ಮ ಸ್ವಾರ್ಥಕ್ಕೋಸ್ಕರವಾಗಿ, ಜನರನ್ನ ಹೆದರಿಸ್ಲಿಕ್ಕೋಸ್ಕರವಾಗಿ ಆ ಸಿನಿಮಾವನ್ನ ಅಧಿಕಾರಿಗಳು ಮತ್ತು ಆ ಹಿರಿಯರು ಉಪಯೋಗಿಸ್ಕೊಳ್ಳಿಕ್ಕೆ ಶುರು ಮಾಡಿ. ಎಂತ ಒಂದು ದುರ್ಘಟನೆ ನೋಡಿ, ಎಷ್ಟು ಬೇಸರದ ವಿಚಾರ. ಯಾರು ಸಹಾಯ ಮಾಡ್ಬೇಕಾಗಿತ್ತೋ ಅವರೇ ಜನರನ್ನ ದಂಡಿಸಕ್ಕೆ ಶುರು ಮಾಡಿ. ಆಮೇಲೆ ನೀವು ಹೀಗೆ ಅವ್ರು ಬಂದದ್ದು ಬಹಳ ಪ್ರಬಲವಾಗಿ ಬೆಳೆಯಕ್ಕೆ ಶುರುವಾಗಿ. ಇದು ಸಿನಗಾಗಿಗೆ ಇದ್ದಂತ ಒಂದು ಅಧಿಕಾರ. ಅದನ್ನ ಬಹಳಷ್ಟು ವಾಕ್ಯಗಳಲ್ಲಿ ನಾವು ನೋಡ್ತೀವಿ. ಇದಾದ್ಮೇಲೆ ನಾವು ಇನ್ನೊಂದು ನಿಮ್ಮ ಗಮನಕ್ಕೆ ತರ್ಲಿಕ್ಕೆ ನಾನು ಇಷ್ಟಪಡ್ತೇನೆ. ಇಂಟರ್ಟೆಸ್ಟಮೆಂಟಲ್ ಪೀರಿಯಡ್ ಅಂದ್ರೆ ಈ ಮೌನ ಕಾಲ, 400 ವರ್ಷಗಳ ಮೌನ ಕಾಲವನ್ನ ಬೇರೆ ಬೇರೆ ದೃಷ್ಟಿಯಿಂದ ಅಧ್ಯಯನ ಮಾಡಬಹುದು. ಅಂದ್ರೆ ಈಗ ನಾನು ಕೇವಲ ಒಂದು ಆತ್ಮಿಕ ದೃಷ್ಟಿಯಿಂದ ನಿಮ್ಗೆ ನಾನು ತೋರಿಸ್ತಾ ಇದ್ದೇನೆ. ಅಂದ್ರೆ ಸಭಾ ಮಂದಿರ ಹೇಗ್ ಬಂತು, ಸದ್ದುಕಾಯರು ಅಂದ್ರೆ ಯಾರು, ಪರಿಸಾಯರು ಅಂದ್ರೆ ಯಾರು, ಮತಾಭಿಮಾನಿಗಳು ಅಂದ್ರೆ ಯಾರು, ಯಾಕೆ ಇದು ಅವರು ಬೆಟ್ಟಕ್ಕೆ ಹೋಗಿ ಆರಾಧನೆ ಮಾಡ್ತಿದ್ರು. ಯೇಸು ಸ್ವಾಮಿ ಯೋಹಾನ್ ಬರ್ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಆ ಬೆಟ್ಟಕ್ಕೂ ಹೋಗ್ಬೇಕಾಗಿಲ್ಲ, ಈ ಬೆಟ್ಟಕ್ಕೂ ಹೋಗ್ಬೇಕಾಗಿಲ್ಲ ಅಂತ ಹೇಳ್ತಾರೆ. ನಾನು ಆಮೇಲೆ ಅಲ್ಲಿಗೆ ಬರ್ತೇನೆ, ಆಮೇಲೆ ಆ ಸಮಯ ಬಂದಾಗ. ಯಾಕೆ ಬೆಟ್ಟಕ್ಕೆ ಹೋಗ್ತಿದ್ರು, ಯಾಕೆ ಅವರು ಆರಾಧನೆ ಮಾಡುವಾಗ ಮನೆಗಳಲ್ಲಿ ಆರಾಧನೆ ಮಾಡ್ತಿರ್ಲಿಲ್ಲ, ಸಭೆಗಳಲ್ಲಿ ಆರಾಧನೆ ಮಾಡ್ತಿರ್ಲಿಲ್ಲ, ಯಾಕೆ ಬೆಟ್ಟ ಅನ್ನೋ ಪದ ಯಾಕೆ ಬಂತು, ಅದನ್ನ ನಾನು ಆಮೇಲೆ ಹೇಳ್ತೇನೆ. ಇದನ್ನೆಲ್ಲ ನಾವು ಆತ್ಮಿಕ ದೃಷ್ಟಿಯಿಂದ ಕಲಿತಾ ಇದ್ದೇವೆ. ಒಂದ್ ವೇಳೆ ಕರ್ತನ ಚಿತ್ತವಾದ್ರೆ ನಾವು ರಾಜಕೀಯವಾದಂತ ದೃಷ್ಟಿನಲ್ಲಿ, ಆ ದಿನ ರಾಜಕೀಯವಾಗಿ ಯಾರ್ಯಾರು ಆಳ್ತಾ ಇದ್ರು, ಅವ್ರು ಸೋಲ್ಸಿ ಇನ್ನೊಬ್ರು ಅಧಿಕಾರಕ್ಕೆ ಬರ್ತಾರೆ. ಉದಾಹರಣೆಗೆ ನಾನು ನಿಮ್ಗೆ ಕಳಸರಿ ನಾನು ಹೇಳ್ದೆ ಅನ್ನಿಸ್ತದೆ, ಪರ್ಷಿಯಾ ಮೇದ್ಯ ಪಾರಸಿಯರು ಆಳ್ತಾ ಇದ್ರು, ಅವ್ರನ್ನ ಸೋಲಿಸಿ ಗ್ರೀಕರ ಅಧಿಕಾರಕ್ಕೆ ಬಂದ್ರು. ಆಮೇಲೆ ಸ್ವಲ್ಪ ಈಜಿಪ್ಷಿಯನ್ಸ್ ಕೂಡ ಆಳಿದ್ರು. ಆಮೇಲೆ ಸಿರಿಯಾದವ್ರು ಬಂದ್ರು. ಅದಾದ್ಮೇಲೆ ಮಕ್ಕಾಬಿಯರ್ ಬಂದ್ರು. ಅದಾದ್ಮೇಲೆ ರೋಮನ್ರು ಬಂದ್ರು. ಹೇಗೆ ಇವರೆಲ್ಲ ಬರ್ಲಿಕ್ಕೆ ಕಾರಣ ಏನಾಯ್ತು, ಯಾಕೆ ಸೋಲ್ಸಿದ್ರು, ಅವ್ರಿಗೂ ಏನಿತ್ತು, ಅದನ್ನೆಲ್ಲ ರಾಜಕೀಯ ದೃಷ್ಟಿಯಿಂದ ಇನ್ನೊಂದು ಸರಿ ನಾವು ಕಲಿಯೋಣ ಮುಂದುವರೆದ ಭಾಗದಲ್ಲಿ. ಸೊ ಈಗ ನಾವು ಆತ್ಮಿಕವಾಗಿ ನೋಡ್ತಾ ಇರೋದ್ರಿಂದ ಈ ದೃಷ್ಟಿಯಲ್ಲಿ ನೋಡ್ತಾ ಇದ್ದೇವೆ. ಹೀಗೆ ಆದ ನಂತರದಲ್ಲಿ ಅಲ್ಲಿ ಜನಗಳಿಗೆ ಜನರಲ್ಲಿ ನಾವೇ ಶ್ರೇಷ್ಠರು, ನಾವೇ ಸತ್ಯವಂತರು, ನಮ್ಮನ್ ಬಿಟ್ರೆ ಯಾರು ಇಲ್ಲ, ನಾವೇ ಭಕ್ತಿವಂತರು, ಪರಲೋಕಕ್ಕೆ ಹೋಗೋದ್ರೆ ನಾವೇ ಮೊದ್ಲು ಅನ್ನುವಂತ ಭಾವನೆ ನಿಧಾನವಾಗಿ ಯಹೂದ್ಯರಲ್ಲಿ ಬೆಳೆಯಕ್ ಶುರುವಾಯ್ತು. ಹೀಗೆ ಬೆಳೀತಿದ್ದಾಗ ಅಲ್ಲಿ 3 ಗುಂಪುಗಳಾಗಿ ಮೇಯ್ನ್ ಆಗಿ, ಇನ್ನು ಕೆಲವು ಗುಂಪುಗಳಿದ್ದು, ಮುಖ್ಯವಾಗಿ 3 ಗುಂಪಿನ ಜನರನ್ನ ನಾವು ಓದ್ತೇವೆ. ಯಾರು ಇದು ಪ್ರಾರಂಭವಾದದ್ದು 400 ವರ್ಷಗಳ ಮೌನ ಕಾಲದಲ್ಲಿ ಇವರು ಪ್ರಾರಂಭ ಆದದ್ದು. ಆಮೇಲೆ ಅವ್ರು ಹೊಸ ಒಡಂಬಡಿಕೆಯಲ್ಲೂ ಅದು ಮುಂದುವರಿತಾರೆ. ಮೊದಲನೇದಾಗಿ ಸದ್ದುಕಾಯರು, ಆಮೇಲೆ 2ನೇ ಗುಂಪು ಫರಿಸಾಯರು, 3ನೇ ಗುಂಪು ಮತಾಭಿಮಾನಿಗಳು. ಈ ಸದ್ದುಕಾಯರ ಬಗ್ಗೆ ನಾವು ಹಳೆ ಒಡಂಬಡಿಕೆಯಲ್ಲಿ ಓದೋದೇ ಇಲ್ಲ. ಎಲ್ಲಿದ್ದಾರೆ ಸದ್ದುಕಾಯರು ಹಳೆ ಒಡಂಬಡಿಕೆಯಲ್ಲಿ? ಫರಿಸಾಯರ ಬಗ್ಗೆ ನಾವು ಓದುವುದೇ ಇಲ್ಲ. ಹಳೆ ಒಡಂಬಡಿಕೆಯಲ್ಲಿ ಅವ್ರ ಬಗ್ಗೆ ಉಲ್ಲೇಖ ಇಲ್ಲ. ಮತಾಭಿಮಾನಿಗಳು ಅಂತ ಬರೆದಿದೆ ಹೊಸ ಒಡಂಬಡಿಕೆಯಲ್ಲಿ, ಅವ್ರ ಬಗ್ಗೆನೂ ನಾವು ಓದೋದಿಲ್ಲ. ಮತ್ತೆ ಇವ್ರ ಪ್ರಾರಂಭ ಹೇಗೆ, ಎಲ್ಲಿಂದ ಬಂದ್ರು, ಹೇಗೆ ಇವ್ರು ಆಯ್ತು, ಅದು ನಾವು ತಿಳ್ಕೊಳ್ಳುವಂತ 2ನೇ ವಿಚಾರ. ಈಗ ಈ ವ್ಯಕ್ತಿಗಳು ಹೇಗ್ ಪ್ರಾರಂಭ ಆದ್ರು, ಮೊದಲನೇದಾಗಿ ನಾವು ಸದ್ದುಕಾಯರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈ ಸದ್ದುಕಾಯರು ಯಾರು ಅಂದ್ರೆ, ಸರಳವಾಗಿ ಹೇಳ್ತೀನಿ, ಬಹಳ ವಿವರ ಇದೆ, ನಿಮ್ಗೆ ಗ್ರಹಿಸುವಂತ ದೃಷ್ಟಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಳಿಕ್ ಬೇಕಾದಷ್ಟು ಮಾತ್ರ ಹೇಳಲಿಕ್ಕೆ ಹೋಗ್ತೇನೆ ನಾನು. ಕ್ರಿಸ್ತಪೂರ್ವ 336ರಲ್ಲಿ ಗ್ರೀಕರು ಅಧಿಕಾರಕ್ಕೆ ಬರ್ತಾರೆ. ಈಗಾಗ್ಲೇ ನಿಮ್ಗೆ ಹೇಳಿದಾಗೆ ಅವರು ಈ ಮೇದ್ಯ ಪಾರಸಿಯ ಆಡಳಿತ ವಿರುದ್ಧವಾಗಿ ಯುದ್ಧ ಮಾಡಿ ಗ್ರೀಕರು ಆಡಳಿತಕ್ಕೆ ಬರ್ತಾರೆ. ನಿಮಗೆ ಗೊತ್ತಿದೆ, ಆ ಗ್ರೀಕರಲ್ಲಿ ಮಹಾ ಹೆಸರುವಾಸಿಯಾದಂತ ರಾಜ ಅಲೆಕ್ಸಾಂಡರ್. ಆತನು ಪ್ರಪಂಚದ ಬಹುತೇಕ ಭಾಗವನ್ನ ಆಕ್ರಮಿಸಿಕೊಂಡಿದ್ದ. ಭಾರತದ ಅಂಚಿಗೂ ಕೂಡ ಬಂದ ಆತನು. ಬಹಳ ಚಿಕ್ಕ ವಯಸ್ಸಿನಲ್ಲೇ ಬಹಳ ಪ್ರದೇಶಗಳನ್ನ ಆಳಿದಂತವನು. ಅದು ಚಿಕ್ಕ ವಯಸ್ಸಿನಲ್ಲೇ ಆತನು ತೀರಿ ಕೂಡ ಹೋಗ್ತಾನೆ, ಸತ್ತು ಹೋಗ್ತಾನೆ. ಅವನ ಕಡೆಯದಾಗ ಅವನಿಗೆ ಗ್ರಹಿಸ್ತಾನೆ, ಅರ್ಥ ಆಗುತ್ತೆ, ನಾನು ಮಾಡಿದ್ದೆಲ್ಲ ವ್ಯರ್ಥ, ರಕ್ತಾಪರಾಧ ಮಾಡಬಾರ್ದು ಅಂತ. ಅದು ಬೇರೆ ವಿಚಾರ. ಈ ಗ್ರೀಕರು ಅಧಿಕಾರಕ್ಕೆ ಬಂದಾಗ ಬಹಳಷ್ಟು ಗ್ರೀಕ್ ರಾಜರು ಯಹೂದ್ಯರನ್ನ ಹಿಂಸಿಸಕ್ ಶುರು ಮಾಡ್ತಾರೆ. ಅಂದ್ರೆ ನಾವು
ನಂಬುವಂತ ದೇವರನ್ನ ನೀವು ನಂಬಬೇಕು, ನಮ್ಮ ಆಡಳಿತಕ್ಕೆ ನೀವು ಒಳಪಡ್ಬೇಕು, ನಾವ್ ಹೇಳ್ದಾಗ ಕೇಳ್ಬೇಕು, ನೀವ್ ಯಹೂದ್ಯರು ನಿಮ್ಮಿಷ್ಟ ಬಂದಾಗ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ಅನೇಕರು ಯಹೂದ್ಯರಿಗೆ ಹಿಂಸೆ ಕೊಡಕ್ ಶುರು ಮಾಡ್ತಾರೆ. ಆರಾಧನೆ ನಿಲ್ಲಿಸ್ತಾರೆ, ಕೆಲವರನ್ನ ಸೆರೆಮನೆಗೆ ಹಾಕಿಸ್ತಾರೆ, ಕೆಲವ್ರನ್ನ ಗಡೀಪಾರ್ ಮಾಡ್ತಾರೆ. ಹೀಗೆ ಬಹಳಷ್ಟು ಕಿರುಕುಳವನ್ನು ಕೊಡ್ಲಿಕ್ಕೆ ಹೋಗ್ತಾರೆ. ಒಂದೊಂದನ್ನು ನಾವು ವಿವರವಾಗಿ ಸ್ಟಡಿ ಮಾಡುವಂತ ಸಮಯ ಇಲ್ಲ ನಮ್ಗೆ. ಆದ್ರೆ ಅಲೆಕ್ಸಾಂಡರ್ನು ಆಳ್ತಕ್ಕಂಥ ಸಮಯ ಬಂದಾಗ ಇವನು ಸ್ವಲ್ಪ ತುಂಬಾ ಈ ಏನ್ ಹೇಳೋದಕ್ಕೆ ಕುಯುಕ್ತಿಯನ್ನು ಉಪಯೋಗಿಸ್ತಾನೆ. ಇವರಿಗೆ ಹಿಂಸೆ ಕೊಡುವುದ್ರ ಬದಲು ಸ್ವಲ್ಪ ಸ್ವಾತಂತ್ರ್ಯ ಕೊಟ್ಟು ತನ್ನ ಅದಿಂದಲೇ ಇಟ್ಕೊಳ್ಳೋಣ, ಒಳ್ಳೇದ್ ಮಾಡಿ ತನ್ನ ಅದಿಂದಲೇ ಇಟ್ಕೊಳ್ಳೋಣ ಅಂತಕ್ಕಂಥ ಭಾವನೆಯಿಂದ ಇವ್ರಿಗೆ ಸ್ವಲ್ಪ ಆರಾಧನೆ ಮಾಡ್ಲಿಕ್ಕೆ ಅನುಕೂಲ ಮಾಡ್ಕೊಡಕ್ ಶುರು ಮಾಡ್ತಾನೆ. ಅಲ್ಲಿವರೆಗೂ ಆರಾಧನೆ ಮಾಡ್ಲಿಕ್ಕೆ, ಅವ್ರಿಗೆ ಯಜ್ಞ ಅರ್ಪಿಸ್ಲಿಕ್ಕೆ, ಅವರ ಧರ್ಮಶಾಸ್ತ್ರವನ್ನು ಅನುಸರಿಸ್ಲಿಕ್ಕೆ ಅವಕಾಶ ಕೊಡ್ತಿರ್ಲಿಲ್ಲ. ಬಹಳ ವಿರೋಧ ಮಾಡ್ತಿದ್ರು. ಬ್ರಿಟಿಷರು ಬಂದು ಭಾರತ ದೇಶದಲ್ಲಿ ಆಳುವಾಗ ಹೇಗೆ ಅವರ ನೀತಿ ನಿಯಮ ಭಾರತ ದೇಶದಲ್ಲಿ ಹೇರಿದ್ರೋ ಹಾಗೆ ಈ ಗ್ರೀಕರು ಸಹ ಇಸ್ರೇಲ್ ದೇಶವನ್ನ ಆಳುವಾಗ ಅವ್ರದೇ ನಿಯಮವನ್ನ ಅಲ್ಲಿ ಹೇರ್ತಾ ಇದ್ರು. ಇದಾಗ್ತಿರ್ಲಿಲ್ಲ. ಆದ್ರೆ ಅಲೆಕ್ಸಾಂಡರ್ ಸ್ವಲ್ಪ ಸಹಾಯ ಮಾಡ್ಲಿಕ್ಕೆ ಅವ್ರನ್ನ ಆರಾಧನೆ ಮಾಡಿ, ಪರವಾಗಿಲ್ಲ ಆರಾಧನೆ ಮಾಡಿ, ನಿಮ್ ದೇವ್ರು ನೀವು ಭಕ್ತಿಯಿಂದ ಸೇವಿಸ್ರಿ ಎಂಬುದಾಗಿ ಬಿಡ್ತೇನೆ. ಈ ರೀತಿಯಾಗಿ ಹೇಳಿದ್ದೆ, ಈ ರೀತಿಯಾಗಿ ಒಂದ್ ಸ್ವಲ್ಪ ಅವಕಾಶ ಕೊಟ್ಟಿದ್ದೆ ಕೆಲವು ಶ್ರೀಮಂತರು, ಅವತ್ತಿನ ಆ ಕಾಲದಲ್ಲಿದ್ದಂತ ಶ್ರೀಮಂತರು, ವ್ಯಾಪಾರಿಗಳು, ಒಂದ್ ವೇಳೆ ರಾಜಮನೆತನದಿಂದ ಬಂದಂತ ಕೆಲವು ಆ ಗುಂಪುಗಳು ಈ ಗ್ರೀಕರ ಪರವಾಗಿ, ಒಳ್ಳೆಯವನಿವನು, ಇವನು ನಮ್ಮ ಸಹಾಯಕ್ಕೆ ಬಂದ್ ನಿಂತಿದ್ದಾನೆ, ನಮ್ಗೆ ಅನುಕೂಲ ಮಾಡ್ಕೊಳ್ತಕ್ಕಂಥವನು ಅನ್ನುವ ಭಾವನೆ ಬೆಳಿಲಿಕ್ಕೆ ಶುರುವಾಯ್ತು. ಹಾಗೆ ನಿಧಾನವಾಗಿ ಇವ್ರಿಗೆ ಸಪೋರ್ಟ್ ಮಾಡುವಂತ, ಸಹಾಯ ಮಾಡುವಂತ, ಇವನು ಒಳ್ಳೆಯರು, ಇವ್ರೇನ್ ತಪ್ಪಿಲ್ಲ, ಇವ್ರು ನಮ್ಮ ಅನುಕೂಲಕ್ಕೋಸ್ಕರವಾಗಿ ಇದ್ದಾರೆ ಅನ್ನುವಂತ ಭಾವನೆ ಬರಕ್ ಶುರುವಾದ್ರಿಂದ ಹೀಗೆ ಕೆಲವು ಜನರು ಅಲ್ಲಲ್ಲೇ ಮಾತಾಡ್ಕೊಳ್ತಾ ಗುಂಪಾಗಿ ಇವ್ರ ಪರ ವಹಿಸ್ಲಿಕ್ಕೆ ಕೆಲವು ಗುಂಪು ಪ್ರಾರಂಭ ಆಯ್ತು. ಇನ್ನು ಕೆಲವು ಗುಂಪು ಇಲ್ಲ ತಪ್ಪು, ನಾವು ಯಹೂದ್ಯರೇ ನಾವು, ಅವನು ಸುನ್ನತಿ ಇಲ್ದವರು, ಅವ್ರ ಮಾತಿಗೆ ನಾವು ಒಗ್ಬಾರ್ದು, ಅವ್ರು ಒಳ್ಳೆಯವರಲ್ಲ ಅಂತ ಹೇಳಿ ಇನ್ ಕೆಲವರು ಅದನ್ನ ವಿರೋಧ ಮಾಡಕ್ ಶುರು ಮಾಡಿದ್ರು. ಪರವಾಗಿ ಹೌದು ಇವ್ರು ಒಳ್ಳೆಯವರು, ಇವ್ರು ನಮ್ಗೆ ಏನ್ ತೊಂದರೆ ಕೊಡ್ತಿಲ್ಲ, ಇವ್ರು ಮಾಡ್ತಕ್ಕಂಥದ್ ಸರಿ, ನಮ್ಗೆ ಯಾರ ಆಳಿದ್ರೇನು, ನಮಗ್ ದೇವಾಲಯ ಮುಖ್ಯ, ನಮ್ಗೆ ಆರಾಧನೆ ಮುಖ್ಯ, ನಮಗ್ ಪ್ರಾರ್ಥನೆ ಮುಖ್ಯ, ನಮಗ್ ಮೋಶ ಧರ್ಮಶಾಸ್ತ್ರ ಮುಖ್ಯ, ಯಾರ ಆಳಿದ್ರೆ ನಮ್ಗೇನು ಅನ್ನುವಂತ ಭಾವನೆ ಹೊಂದಿದ್ದವ್ರೆ ಸದ್ದುಕಾಯರು. ಈ ಸಪೋರ್ಟ್ ಮಾಡ್ಲಿಕ್ಕೆ ಶುರು ಮಾಡಿದವರು, ಅವ್ರಿಗೆ ಹೊಸ್ಮನಿಯನ್ಸ್ ಸಪೋರ್ಟ್ ಮಾಡಿದವರು, ಈ ಗ್ರೀಕರ ಒಂದು ಎಲ್ಲ ವಿಧವಾದಂತದಕ್ಕೆ ಸಪೋರ್ಟ್ ಮಾಡ್ತಾ ಬಂದವರು. ಇವರೆಲ್ಲೂ ಶ್ರೀಮಂತರು, ಹಣ ಇದ್ದವರು, ವ್ಯಾಪಾರಿಗಳು, ಇವರೆಲ್ಲರೂ ಇವ್ರನ್ನ ಹಿಂಬಾಲಿಸಕ್ ಶುರು ಮಾಡಿದ್ರು. ಅವರೇ ನಿಧಾನವಾಗಿ ಸ್ಯಾಡುಸೀಸ್ ಅಥವಾ ಸದ್ದುಕಾಯರು ಎಂಬತಕ್ಕಂಥ ಪದದಿಂದ ಅವರು ಗುರುತಿಸ್ಪಡಕ್ಕೆ ಶುರು ಮಾಡಿದ್ರು. ಈ ಸದ್ದುಕಾಯರು ಇವರು ಸಪೋರ್ಟ್ ಮಾಡ್ತಿದ್ರಿಂದ, ಈ ಸಪೋರ್ಟ್ ಮಾಡ್ತಿದ್ರೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಯಹೂದ್ಯರಲ್ಲಿ ಇನ್ನೊಂದು ಗುಂಪು ಹುಟ್ಟುಕೊಳ್ತು. ಇವ್ರೇನು, ಯಾವ ಮನುಷ್ಯ ಇವನು ಯಾವ ಯಹೂದಿ ಇವನು? ನಮ್ಮ ದೇವ್ರ ವಾಕ್ಯದಲ್ಲಿ ಏನ್ ಬರ್ದಿದೆ? ಮೋಶೆ ಧರ್ಮಶಾಸ್ತ್ರದಲ್ಲಿ ಸುನ್ನತಿ ಇಲ್ಲದವ್ರೊಟ್ಟಿಗೆ ಇಜ್ಜೋಡಾಗ್ಬಾರ್ದು ಅಂತ ಬರ್ದಿದೆ, ಅವ್ರೊಟ್ಟಿಗೆ ಹಂಚಿಕೊಳ್ಬಾರ್ದು, ದೇವ್ರ ವಾಕ್ಯನೇ ಗಮನಿಸೋದಿಲ್ಲ, ಇವರೆಲ್ಲ ಕಾಂಪ್ರಮೈಸ್ ಆಗ್ತಿದ್ದಾರೆ, ಇವ್ರು ಭಕ್ತಿವಂತರಲ್ಲ, ನಾಮಕಾವಸ್ಥೆ ಇವ್ರು ಸರಿ ಇಲ್ಲ ಅಂತ ಹೇಳಿ ಆ ಗ್ರೀಕರನ್ನ ಎಷ್ಟು ವಿರೋಧಿಸಿದ್ರು ಅದಕ್ಕಿಂತ ಹೆಚ್ಚಾಗಿ ಈ ಸದ್ದುಕಾಯರನ್ನ ವಿರೋಧಿಸಕ್ ಶುರು ಮಾಡಿದ್ರು. ನಾವು ಹಾಗಲ್ಲ, ನಾವು ಪ್ರತ್ಯೇಕ, ನಾವ್ ಯಾವತ್ತೂ ದೇವ್ರಿಗಾಗಿ ಬದುಕ್ತಕ್ಕಂಥವ್ರು, ನಮ್ಗೆ ಬಹಳ ದೇವ್ರು ಮುಖ್ಯ, ನಾವು ಧರ್ಮಶಾಸ್ತ್ರ ಮುಖ್ಯ, ನಮ್ಗೆ ಅಧಿಕಾರ, ಈ ರಾಜಕೀಯ ನಮ್ಗೆ ಯಾಕ್ಬೇಕು ಅಂತಕ್ಕಂಥವ್ರೆ ಆ ಗುಂಪಿನಲ್ಲಿ ಬಂದವ್ರೆ ಪರಿಸಾಯರು. ಪರಿಸಾಯರು ಅನ್ನೋ ಪದದ ಅರ್ಥ ಸಪರೇಟ್ ಅಂತ, ಪ್ರತ್ಯೇಕವಾದವ್ರು. ನಾವು ನಿಮ್ಮಂಗಲ್ಲ, ನೀವು ಅವ್ರಿಗೂ ಸಪೋರ್ಟ್ ಮಾಡ್ತೀರಾ, ಈ ಕಡೆ ಧರ್ಮಶಾಸ್ತ್ರನು ಓದಕ್ ಶುರು ಮಾಡ್ತೀರಾ. ಇದು ಸರಿನಾ? ಇದು ಸರಿಯಲ್ಲ. ಇದು ಒಬ್ಬ ಯಹೂದಿಯಾಗಿ ಬೇರೆ ಅನ್ಯ ದೇಶದ ರಾಜರನ್ನ ಸಹಾಯ ಮಾಡಬಾರ್ದು, ಅವ್ರ ಪರವಾಗಿ ನಿಲ್ಬಾರ್ದು ಎಂಬುದಾಗಿ ಇಸ್ರಾಯೇಲ್ರ ಒಳಗಡೆನೆ ಯಹೂದಿಗಳೇ ಎರಡು ಗುಂಪಾಗಿ ಇವ್ರನ್ನ ಅವ್ರ ಪರ, ಒಬ್ರು ವಿರೋಧವಾಗಿ ಬಹಳ ಬೆಳಿಲಿಕ್ಕೆ ಶುರು ಮಾಡಿ. ಈ ಆಡಳಿತ ಮಾಡ್ತಕ್ಕಂಥ ಗ್ರೀಕರು ಎಂಥ ಬುದ್ಧಿವಂತರು ಅಂದ್ರೆ, ಇವ್ರಿಬ್ರನ್ನ ಕಚ್ಚಾಡ್ಲಿಕ್ ಬಿಟ್ಟು ಅವರು ಶಾಶ್ವತವಾಗಿ ರಾಜ್ಯ ಆಳ್ಬೇಕು ಎಂಬುದಾಗಿ ಇವ್ರನ್ನಿಬ್ರನ್ನು ಇಂಡೈರೆಕ್ಟ್ ಬೆಂಬಲಿಸರು. ಅವರು ಹಾಗೆ ಇರ್ತಿದ್ರು, ಇವರು ಹಾಗೆ.
ಅವ್ರ ದೃಷ್ಟಿ ಏನು? ಸದ್ದುಕಾಯರಾದ್ರೂ ಮಾತಾಡ್ಲಿ, ಪರಿಸಾಯರಾದ್ರೂ ಮಾತಾಡ್ಲಿ, ನಮ್ಮ ರಾಜ್ಯ ಶಾಶ್ವತವಾಗಿ ಇರ್ಲಿ, ಇವರು ಸದಾಕಾಲ ನಮ್ಗೆ ಗುಲಾಮರಾಗಿರ್ಲಿ, ಇವರೇ ಕಚ್ಚಾಡ್ಲಿ, ಪರವಾಗಿಲ್ಲ, ಇವ್ರಿಗೂ ಬೇಡ ಅನ್ನೋದ್ ಬೇಡ, ಇವ್ರಿಗೂ ಬೇಕು ಅನ್ನೋದ್ ಬೇಡ ಅನ್ನುವಂತ ದೃಷ್ಟಿ ಗ್ರೀಕರದು. ಇದೆಲ್ಲ 400 ವರ್ಷಗಳ ಮೌನ ಕಾಲದಲ್ಲಿ ನಡೀತಾ ಇತ್ತು. ನನ್ನ ಪ್ರೀತಿ ದೇವ ಜನರೇ, ಇದರಲ್ಲಿ ಒಂದು ಆತ್ಮಿಕ ಪಾಠ ಕಲೀಲಿಕ್ಕೆ ಹೋಗ್ತೇವೆ. ಏನಂದ್ರೆ, ಪ್ರವಾದಿಗಳನ್ನ ದೇವ್ರು ಕಳಿಸ್ಲಿಲ್ಲ. ಇಗೋ ಯೆಹೋವನು ಇಂತೆನ್ನುತ್ತಾನೆ ಎಂದು ಹೇಳ್ತಕ್ಕಂಥ ಒಬ್ಬ ಪ್ರವಾದಿ ಅಲ್ಲಿ ಬರ್ಲಿಲ್ಲ. ಅದೇನು ನಾವು ಓದುವುದಿಲ್ಲ. ಮೌನ ಕಾಲ ಅಂತ ಕರಿತೀವಿ, ಅಥವಾ ಕಗ್ಗತ್ತಲೆ ಕಾಲ ಅಂತ ಕರಿತೀವಿ. ಆದರೆ ಐ ಟೆಲ್ ಯು ಅಗೇನ್, ಆದರೆ ದೇವರು ತನ್ನ ಯೋಜನೆಯನ್ನ ನಿಲ್ಲಿಸಿರ್ಲಿಲ್ಲ. ದೇವರು ತನ್ನ ಯೋಜನೆಯನ್ನ ನೆರವೇರಿಸ್ಲಿಕ್ಕೋಸ್ಕರವಾಗಿ ಒಂದೊಂದು ಆಡಳಿತ ಬಂದಾಗ್ಲೂ ಕೂಡ, ಪರ್ಷಿಯದ ಮೇದ್ಯ ಪಾರಸಿಯರು ಬಂದಾಗ್ಲೂ ದೇವರು ತನ್ನ ಯೋಜನೆಯನ್ನು ನೆರವೇರಿಸ್ತಾ, ಗ್ರೀಕರು ಬಂದಾಗ್ಲೂ ಕೂಡ ತನ್ನ ಯೋಜನೆಗೆ ಮುಂದೆ ಏನು ಮಾಡ್ಬೇಕು, ಪ್ರಪಂಚದಲ್ಲಿ ಏನಾಗ್ಬೇಕು ಎಂಬುದನ್ನ ದೇವ್ರು ಏನ್ ಯೋಜನೆ ಮಾಡ್ಕೊಂಡಿದ್ನೋ, ಅಥವಾ ರಕ್ಷಣಾ ಕಾರ್ಯಕ್ಕೆ ದೇವರು ಆ ಪ್ಲಾನ್ ಆಫ್ ಸಾಲ್ವೇಶನ್ ಅಂತ ನಾವೇನ್ ಕರಿತೀವಿ, ಅದನ್ನ ಕರ್ತನು ಇವ್ರ ಮೂಲಕವಾಗಿ ಕೂಡ ಮಾಡ್ತಾ ಮಾಡ್ತಾ ಬಂದ. ಆದ್ರೆ ಅವ್ರಿಗೆ ಅರಿವಾಗ್ಲಿಲ್ಲ. ನಾವು ದೇವರ ರಾಜ್ಯಕ್ಕೆ ನಾವು ಸಿದ್ಧ ಮಾಡ್ತಿದೀವಿ ಅಂತಕ್ಕಂಥ ಅರಿವು ಗ್ರೀಕರಿಗೂ ಇರ್ಲಿಲ್ಲ, ಪರಿಸಾಯರಿಗೂ ಇರ್ಲಿಲ್ಲ, ಸದ್ದುಕಾಯರಿಗೂ ಇರ್ಲಿಲ್ಲ, ಮತಾಭಿಮಾನಿಗಳಿಗೂ ಇರ್ಲಿಲ್ಲ. ಆದ್ರೆ ದೇವರು ತನ್ನ ಕೆಲಸವನ್ನು ಮುಂದುವರಿಸ. ಹೇಗೆ ಅಂತ ಹೇಳಿದ್ರೆ, ಒಂದು ಉದಾಹರಣೆ ಹೇಳ್ಬೇಕು ಅಂದ್ರೆ, ಬೇಕಾಸ್ಟ್ ಇದೆ, ಒಂದು ಉದಾಹರಣೆ ಹೇಳ್ತೇನೆ. ಗ್ರೀಕರು ಎಷ್ಟು ಭಾಷಾಭಿಮಾನಿಗಳು, ಜ್ಞಾನಿಗಳು ಅಂದ್ರೆ, ಅವರು ಆಳ್ತಕ್ಕಂಥ ಎಲ್ಲಾ ಪ್ರದೇಶದಲ್ಲೂ ಕಡ್ಡಾಯವಾಗಿ ಗ್ರೀಕ್ನೇ ಮಾತಾಡ್ಬೇಕು ಅಂತ ಹೇಳಿ ಅವರು ಒತ್ತಡ ಹೇರ್ತಾ ಇದ್ರು. ಗ್ರೀಕ್ ಬೇಕು, ಗ್ರೀಕರು ತುಂಬಾ ಜ್ಞಾನಿಗಳು. ಮೊಟ್ಟ ಮೊದಲ ಪ್ರಪಂಚದಲ್ಲಿ ಯೂನಿವರ್ಸಿಟಿ ಪ್ರಾರಂಭ ಮಾಡಿದ್ರು, ವಿಶ್ವವಿದ್ಯಾಲಯ ಪ್ರಾರಂಭ ಮಾಡಿದ್ರು ಗ್ರೀಕರು. ಅವರು ತುಂಬಾ ಜ್ಞಾನಿಗಳು. ನಾವು ಅಪೊಸ್ತಲರ ಕೃತಿಯಲ್ಲಿ ಓದ್ತೇವೆ, ನಾವು ತುಂಬಾ ಜ್ಞಾನ ಇತ್ತು. ನೀವು ದೊಡ್ಡ ದೊಡ್ಡ ಗ್ರೀಕ್ ಮೇಧಾವಿಗಳನ್ನ ನಾವು ಚರಿತ್ರೆಯಲ್ಲಿ ಓದ್ತೇವೆ. ಅವರು ಗ್ರೀಕ್ ಭಾಷೆಯನ್ನ ಹೆಚ್ಚಾಗಿ ವಿಸ್ತಾರ ಮಾಡಿದ್ರು, ಕಲಿಬೇಕು ಅಂತ ಒತ್ತಾಯ ಹಾಕಿದ್ರು, ಕಲೀಲಿಕ್ಕೆ ಶುರು ಮಾಡಿದ್ರು. ಬಹಳಷ್ಟು ವಿಶ್ವವಿದ್ಯಾನಿಲಯ ಪಂಡಿತರು ಹುಟ್ಟಿಕೊಳ್ಳಿಕ್ಕೆ ಕಾರಣ ಆಯ್ತು. ವಿದ್ಯಾಭ್ಯಾಸ ಎಲ್ಲಿರ್ತದೋ ಅಲ್ಲಿ ಜ್ಞಾನಾರ್ಜನೆ ಆಗ್ತದೆ. ಹೀಗೆ ಇವರು ಮಾಡಿದ್ದೇನ್ ತಿಳ್ಕೊಂಡ್ರು, ನಮ್ಮ ಸಾಮ್ರಾಜ್ಯ ಬಹಳ ಉನ್ನತವಾಗಿ ಬೆಳೀತಾ ಇದೆ, ನಮ್ಮ ಅಧಿಕಾರವನ್ನ ಅಲ್ಲಿ ಸ್ಥಾಪಿಸಿದ್ದೇವೆ ಅಂತ ತಿಳ್ಕೊಂಡ್ರು. ಆದ್ರೆ ದೇವರು ಅಲ್ಲಿ ಮಾತಾಡದೆ ಇದ್ರು ಸಹ, ಪ್ರವಾದಿಗಳನ್ನು ಕಳಿಸದೇ ಇದ್ರು ಸಹ, ಯಾವುದೇ ಪುಸ್ತಕ ಆ ಸಮಯದಲ್ಲಿ ಬರೀದೇ ಇದ್ರು ಸಹ, ದೇವರು ಯೋಜನೆ ಏನ್ ಹಾಕೊಂಡಿದ್ದ ಅದನ್ನ ನೆರವೇರುತ್ತೆ. ಹೇಗಂದ್ರೆ, ಮುಂದೆ ಹೊಸ ಒಡಂಬಡಿಕೆ ಗ್ರೀಕ್ ಭಾಷೆಯಲ್ಲೇ ಬರಿಬೇಕು, ಗ್ರೀಕ್ ಭಾಷೆಯಲ್ಲೇ ಇರ್ಬೇಕು ಅಂತಕ್ಕಂಥ ದೇವರ ಅನಾದಿ ಕಾಲದ ಯೋಜನೆ ಆಗಿತ್ತು. ಆ ಯೋಜನೆಯನ್ನ ಗ್ರೀಕರ ಮೂಲಕವಾಗಿ ದೇವರು ನೆರವೇರಿಸ್ಲಿಕ್ಕೆ ಶುರು ಮಾಡಿದ್ರು. ನೀವು ಮುಂದಕ್ಕೆ ಗ್ರೀಕರ ಆಡಳಿತ ನಿಂತು ಹೋದ್ಮೇಲೂ ಕೂಡ ಗ್ರೀಕ್ ಭಾಷೆಯಲ್ಲಿ ಹೊಸ ಒಡಂಬಡಿಕೆ ಬರೆದಿದ್ದು, ಪೌಲ ಬರೆದಿದ್ದು ಗ್ರೀಕ್ ಭಾಷೆಯಲ್ಲಿ, ನೀವು ಮತ್ತಾಯ ಬರೆದಿದ್ದು ಗ್ರೀಕ್ ಭಾಷೆಯಲ್ಲಿ, ಮಾರ್ಕ ಬರೆದಿದ್ದು, ಇವೆಲ್ಲ ಇಡೀ ಹೊಸ ಒಡಂಬಡಿಕೆ ಬರೆದಿದ್ದು ಗ್ರೀಕ್ ಭಾಷೆಯಲ್ಲಿ. ಗ್ರೀಕರು ಗ್ರೀಕ್ ಭಾಷೆಯನ್ನ ಎಲ್ಲಾ ಕಡೆಗೆ ಪ್ರಸಾರ ಮಾಡಿ ಕಲಿಸಿದ್ರಿಂದ ಯೇಸು ಸ್ವಾಮಿ ಬಂದಾಗ ಅವ್ರು ಮಾತಾಡುವಂತ ಕೆಲವು ಗ್ರೀಕರು ಕೂಡ ಅಲ್ಲಿದ್ರು. ಆಮೇಲೆ ಯೇಸು ಸ್ವಾಮಿ ಪರಲೋಕಕ್ಕೆ ಏರಿ ಹೋದ ನಂತರದಲ್ಲಿ ಕೂಡ ಗ್ರೀಕ್ ಭಾಷೆ ಮಾತಾಡೋರು ಬಹಳಷ್ಟು ಜನ ಇದ್ರು. ಗ್ರೀಕ್ ಭಾಷೆಯಲ್ಲೇ ಹೊಸ ಒಡಂಬಡಿಕೆ ಬರೀತು. ಆಗ ಬಹಳಷ್ಟು ಜನ ಸತ್ಯವೇದವನ್ನು ಓದ್ಲಿಕ್ಕೆ, ದೇವರ ಯೋಜನೆ, ದೇವರ ರಕ್ಷಣೆಯ ಕಾರ್ಯವನ್ನ, ದೇವರ ಪ್ರೀತಿಯನ್ನ, ದೇವರ ತ್ಯಾಗವನ್ನ ಅರ್ಥಕೊಳ್ಳಿಕ್ಕೆ ಇದೇ ಗ್ರೀಕ್ ಭಾಷೆಯನ್ನ ಕರ್ತನು ತನ್ನ ಸೇವೆಗೋಸ್ಕರ ಉಪಯೋಗಿಸಿದ. ನೋಡ್ರಿ, ವಿ ಮೇ ಕಾಲ್ ಇಟ್ ಸೈಲೆಂಟ್, ಬಟ್ ಗಾಡ್ ಇಸ್ ನೆವರ್ ಎವರ್ ಸೈಲೆಂಟ್. ಹಿ ವಿಲ್ ಡೂ ಹಿಸ್ ವರ್ಕ್ even today, whether in India or US or any country, God has his own plan. ದೇವರ ಯೋಜನೆ ನೆರವೇರ್ತಾ ಇದೆ. ರಕ್ಷಕನಾದ ಯೇಸು ಕ್ರಿಸ್ತನು ಮಧ್ಯಾಕಾಶಕ್ಕೆ ಬರ್ಲಿಕ್ಕೆ ಏನೇನ್ ಬೇಕೋ ಅದೆಲ್ಲವೂ ಇವತ್ತು ಕೂಡ ಸಿದ್ಧ ಆಗ್ತಿದೆ. ನಮಗದ ಅರಿವಿಲ್ಲ. ಅವತ್ತಿನ ಗ್ರೀಕರಿಗೆ ಅದು ಅರಿವಾಗ್ತಿರ್ಲಿಲ್ಲ, ಯಹೂದ್ಯರಿಗೆ ಅದು ಅರಿವಾಗ್ತಿಲ್ಲ. ನಾವು ಮುಂದೆ ಈ ದೇವರ ಆ ಯೋಜನೆಗೆ ನಾವು ಪಾಲ್ದಾರಾಗಿದ್ದೇವೆ, ಸಹಾಯ ಮಾಡ್ತಿದ್ದೇವೆ, ಅಥವಾ ದೇವ್ರ ಯೋಜನೆ ನೆರವೇರ್ಲಿಕ್ಕೋಸ್ಕರ ನಾವು ಸಿದ್ಧ ಮಾಡ್ತಿದೀವಿ ಅಂತಕ್ಕಂಥ ಅರಿವು ಅವ್ರಿಗಿರ್ಲಿಲ್ಲ. ಈವನ್ ಟುಡೇ most of our believers are ignorant about the second coming of Jesus Christ. ಬಹಳಷ್ಟು ಯಹೂದ್ಯರಿಗೆ ಈ ದೇವರ ಯೋಜನೆ ನೆರವೇರ್ತಾ ಇದೆ, ಅಂತಿಮ ಘಟ್ಟಕ್ಕೆ ಬಂದಿದ್ದೇವೆ ಎಂಬತಕ್ಕಂಥ ಭಾವನೆಗಿಂತ
ಇವತ್ತಿನ ಸ್ಥಳೀಯವಾದಂತ ರೀತಿನಲ್ಲಿ ಯೋಚನೆ ಮಾಡ್ತಾರೆ. ನಮ್ ದೇಶ US ಹಾಗೆ, ಇದು ಹೀಗೆ, ಉಕ್ರೇನ್ ಹೀಗೆ, ರಷ್ಯಾ ಹೀಗೆ ಅಂತ. ಎವ್ರಿಥಿಂಗ್ ಈಸ್ ಗೋಯಿಂಗ್ ಟು ಸಪೋರ್ಟ್ ದ ಸೆಕೆಂಡ್ ಕಮಿಂಗ್ ಆಫ್ ಜೀಸಸ್ ಕ್ರೈಸ್ಟ್. ಯೇಸು ಸ್ವಾಮಿ ಮಧ್ಯಾಕಾಶಕ್ಕೆ ಬರ್ಲಿಕ್ಕೆ ಏನೇನು ದೇವ್ರ ಯೋಜನೆ ಹಾಕೊಂಡಿದನೋ ಅದೆಲ್ಲವೂ ಕೂಡ ನಿಧಾನವಾಗಿ ಒಬ್ಬೊಬ್ರು ದೇ ಆರ್ ಕಾಂಟ್ರಿಬ್ಯೂಟಿಂಗ್ ಟು ದ ಕಮಿಂಗ್ ಆಫ್ ಕ್ರೈಸ್ಟ್. ಯೇಸು ಸ್ವಾಮಿ ಬರೋಣಕ್ಕೋಸ್ಕರ ಒಂದನ್ನು ಕೂಡ ಕರ್ತನ ಉಪಯೋಗಿಸ್ತಾ ಇದ್ದಾನೆ, ನಾವು ಮರಿಬಾರ್ದು. ಎರಡನೇ ಉದಾಹರಣೆ, ನಾನು ರೋಮನ್ನರ ಬಗ್ಗೆ ಇನ್ನೂ ಬಂದಿಲ್ಲ, ಆದ್ರೂ ಕೂಡ ಹೇಳ್ತೇನೆ. ರೋಮನ್ನರು ಅಧಿಕಾರಕ್ಕೆ ಬರ್ತಾರೆ. ಈ ಗ್ರೀಕರಿಗೆ ಜ್ಞಾನ 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 ಜ್ಞಾನ, ಅವ್ರ ಭಾಷೆ ಮುಖ್ಯ. ರೋಮನ್ರು ಹಾಗಲ್ಲ. ರೋಮನ್ನರಿಗೆ ಇದ್ದಂತ ಒಂದು ಅವರ ಭಾರ ಏನಂದ್ರೆ, ಸೈನ್ಯವನ್ನ ರೋಮ್ ಪಟ್ಟಣದಲ್ಲಿ ಅವರ ಅಧಿಕಾರದ ಅವರ ರೋಮ್ ಪಟ್ಟಣದಲ್ಲಿ ಅವರ ರಾಜಧಾನಿಯಾಗಿತ್ತು. ಯಾವುದೇ ಸಮಯದಲ್ಲಾದ್ರೂ ರೋಮ್ ಪಟ್ಟಣದಿಂದ ಸೈನ್ಯವನ್ನ ತೆಗೆದುಕೊಂಡು ಹೋಗಿ ಸುಲಭವಾಗಿ ಬೇರೆ ದೇಶ ಅಥವಾ ಬೇರೆ ಎಲ್ಲಿ ಆದ್ರೂ ಯುದ್ಧಕ್ಕೆ ನಮ್ ವಿರುದ್ಧವಾಗಿ ಬಂದ್ರೆ ಸುಲಭವಾಗಿ ನಮ್ ಸೈನ್ಯ ಹೋಗಿ ಅವ್ರನ್ನ ಹೊಡೆದು ಉರುಳಿಸ್ಲಿಕ್ಕೆ ಅವ್ರ ತಲೆಯಲ್ಲಿ ಇದ್ದದ್ದೇನು ಅಂದ್ರೆ ರಸ್ತೆಗಳನ್ನ ನಿರ್ಮಾಣ ಮಾಡ್ಬೇಕು. ರಸ್ತೆಗಳನ್ನ ಮಾಡೋಕೆ ಬಹಳ ಹೆಸರುವಾಸಿಯಾದವರು ರೋಮ್ನವರು. ಅದಕ್ಕೆ ಗಾದೆ ಕೂಡ ಇದೆ, ನೀವೆಲ್ಲ ಕೇಳಿದಿರೇನೋ, ಆಲ್ ರೋಡ್ ಲೀಡ್ಸ್ ಟು ರೋಮ್ ಅಂತ. ಎಲ್ಲಾ ದಾರಿಗಳು ಯೆರೂಸಲೇಮ್ಗೆ ಹೋಗ್ತವೆ ಅಂತ. ಇದು ಸತ್ಯ. ಯಾಕಂದ್ರೆ ಎಲ್ಲಾ ರೋಮ್ ಪಟ್ಟಣದಿಂದ ಎಲ್ಲಾ ಕಡೆಗೂ ಹೋಗ್ಲಿಕ್ಕೆ ರಸ್ತೆಗಳನ್ನ ಮಾಡ್ತಾ ಇದ್ರು. ಅವ್ರ ರಸ್ತೆಗಳಿಗೆ ಹೆಸರುವಾಸಿಯಾದವರು. ಯಾಕಂದ್ರೆ ಅವ್ರ ಸೈನ್ಯ ಈಸಿಯಾಗಿ ಯಾವುದೇ ಪ್ರದೇಶಕ್ಕೆ ಹೋದ್ರು ಅಟ್ಯಾಕ್ ಮಾಡ್ಲಿಕ್ಕೆ ಅವ್ರ ಸೈನ್ಯ ತಗೊಂಡು ಹೋಗ್ಬೇಕು. ನಮ್ಮ ರಕ್ಷಕನ ದೇವ್ರು ಎಂಥ ಈ ಯೋಜನೆ ಅಂದ್ರೆ, ನನಗೆ ಒಂದೊಂದ್ಸರಿ ಇದು ಯೋಚನೆ ಮಾಡುವಾಗ, ಕರ್ತನೇ ನಿನ್ನ ಯೋಜನೆಯನ್ನ ಒಂದ್ ತುಣುಕನ್ನು ಕೂಡ ನಮ್ಗೆ ಅರ್ಥ ಮಾಡ್ಕೊಳಿಕ್ ಆಗದಿಲ್ವಲ್ಲ, ಎಂಥ ಜ್ಞಾನವಂತನ ದೇವ್ರು ಅಂತ ಹೇಳಿ ಸ್ತೋತ್ರ ಮಾಡ್ತೇನೆ ನಾನು. ಹೇಗೆ ಉಪಯೋಗಿಸ್ತಾ ಅಂದ್ರೆ, ಯೇಸು ಸ್ವಾಮಿ ಮನುಷ್ಯನ ಅವತಾರ ತಾಳಿ ಲೋಕಕ್ಕೆ ಬಂದಾಗ ಅವರು ಸೇವೆ ಮಾಡ್ಲಿಕ್ಕೆ ಇದೇ ರಸ್ತೆಯನ್ನ ಸ್ವಾಮಿ ಉಪಯೋಗಿಸಿದ್ರು. ಅವರು ಹಳ್ಳಿಗೆ ಹೋಗ್ತಾ ಇದ್ರು. ಹೇಗ್ ಹೋಗ್ತಿದ್ರು? ಇಫ್ ದೇರ್ ವಾಸ್ ನೋ ರೋಡ್, how Jesus could go to each and every village, how disciples could reach the people, because Romans contributed to the gospel, reaching of the gospel by constructing roads. ಅದನ್ನೇ ಕರ್ತನು ಇವರನ್ನ ತರುವುದ್ರ ಮೂಲಕವಾಗಿ ತನ್ನ ಯೋಜನೆಯನ್ನ ನೆರವೇರಿಸ್ತಾ ಬಂದ. ಹೀಗೆ ಇವಾಗ್ಲೂ ಕೂಡ ಸದ್ದುಕಾಯರು ನಾವು ಪ್ರಬಲರು ಅಂತ ತಿಳ್ಕೊಂಡ್ರು, ಫರಿಸಾಯರು ನಾವು ಪ್ರಬಲರು ಅಂತ ತಿಳ್ಕೊಂಡ್ರು, ಮತಾಭಿಮಾನಿಗಳು ನಾವು ಶ್ರೇಷ್ಠ ಅಂತ ತಿಳ್ಕೊಂಡ್ರು. ಆದ್ರೆ ಕರ್ತನು ಮುಂದೆ ರಕ್ಷಕನಾದ ಯೇಸು ಕ್ರಿಸ್ತನು ಹುಟ್ಟಿ ಬರ್ಲಿಕ್ಕೆ ಒಂದೊಂದನ್ನು ಕೂಡ ತನ್ನ ಯೋಜನೆಗನುಸಾರವಾಗಿ ನೆರವೇರಿಸ್ತಾ ಬಂದಿದ್ದಾನೆ. ಇವತ್ತು ಕೂಡ ಆತನ ಯೋಜನೆ ನೆರವೇರ್ತದೆ, ನಮ್ಗರಿವಿಲ್ಲ ಅಷ್ಟೇ. ಮುಂದಕ್ಕೆ ಹೋಗಿ, ಈ ಸದ್ದುಕಾಯರು ಗ್ರೀಕರ ಪರವಾಗಿ ನಿಂತ್ರೆ ಇದಕ್ಕೆ ವಿರುದ್ಧವಾಗಿ ನಿಂತವರು ಫರಿಸಾಯರು. ಇನ್ನೊಂದು ದೃಷ್ಟಿಯಲ್ಲಿ ಹೇಳ್ಬೇಕು ಅಂದ್ರೆ, ಸದ್ದುಕಾಯರು ರಾಜಕೀಯ ಉದ್ದೇಶ ಉಳ್ಳವರು. ರಾಜಕೀಯ, ನಮ್ಗೆ ಪವರ್ ನಮಗ್ ಬೇಕು, ನಮ್ಗೇನು ಒಂದಲ್ಲ ಒಂದಿನ ಈ ಗ್ರೀಕರನ್ನ ನಾವು ಹೊರಗಡೆ ಓಡಿಸಿ ನಾವು ಅಧಿಕಾರದಲ್ಲಿ ಕೂತ್ಕೊಂಡು ನಾವು ರಾಜ್ಯಭಾರ ಮಾಡೋಣ, ನಮ್ ದೇಶ ನಾವೇ ಆಳ್ಬೇಕು ಎಂತಕ್ಕಂಥ ಭಾವನೆ ಇದೆ. ಅದಕ್ಕೋಸ್ಕರವಾಗಿ ಜ್ಞಾನಿಗಳಾಗಿ ಬುದ್ಧಿವಂತರಾಗಿ ನಾವು ಮಾಡ್ಬೇಕು ಅಂತಕ್ಕಂಥ ಒಂದು ಯೋಜನೆ ಹೊಂದಿದ್ದರು. ಫರಿಸಾಯರು ಹಾಗಲ್ಲ. ಯಾರಾದ್ರೂ ಆಡ್ಲಿ ನಮ್ಗೇನು, ನಮ್ಗೆ ಆರಾಧನೆ ಮಾಡ್ಲಿಕ್ಕೆ ಯಾರು ವಿರೋಧ ಮಾಡಬಾರ್ದು, ಧರ್ಮಶಾಸ್ತ್ರ ಓದ್ಲಿಕ್ಕೆ ವಿರೋಧ ಮಾಡಬಾರ್ದು, ನಾವು ಪ್ರಾರ್ಥನೆ ಮಾಡ್ಲಿಕ್ಕೆ ವಿರೋಧ ಮಾಡಬಾರ್ದು, ನಮ್ಮ ದೇವರನ್ನ ನಾವು ಸೇವಿಸ್ಲಿಕ್ಕೆ ಏನು ಅಡ್ಡಿ ಆಗ್ಬಾರ್ದು, ಅಷ್ಟೇ ಸಾಕು ನಮ್ಗೆ, ಯಾರಾದ್ರೂ ಆಡ್ಲಿ. ಇವ್ರಿಗೆ ಧಾರ್ಮಿಕ ಉದ್ದೇಶ, ರಾಜಕೀಯ ಉದ್ದೇಶ ಇಲ್ಲ. ಹೀಗೆ ಈ ಎರಡು ಗುಂಪುಗಳು ಒಬ್ರು ಕಂಡ್ರೆ ಒಬ್ರಿಗೆ ಆಗ್ತಿರ್ಲಿಲ್ಲ. ಸದ್ದುಕಾಯರ್ ಕಂಡ್ರೆ ಫರಿಸಾಯರಿಗಾಗಲ್ಲ, ಫರಿಸಾಯರ್ ಕಂಡ್ರೆ ಸದ್ದುಕಾಯರಿಗಾಗಲ್ಲ, ಇವರಿಬ್ರು ಕಂಡ್ರು ಮತಾಭಿಮಾನಿಗಳಿಗಾಗಲ್ಲ. ಮುಂದಕ್ಕೆ ಒಬ್ಬೊಬ್ರನ್ನು ನಾವು ಡೀಟೇಲ್ ಆಗಿ ನೋಡ್ತಾ ಬರೋಣ. ಹೀಗೆ ಬಂದಂತ ಜನರು ಎಷ್ಟು ಮಟ್ಟಿಗೆ ಒಬ್ರಿಗೊಬ್ರಿಗೆ ಆಗದೆ ಇದ್ದವರು. ಆಮೇಲೆ ಈ ಶಾಸ್ತ್ರಿಗಳು ಕೂಡ ಇವ್ರ ಜೊತೆಲೆ ಸೇರ್ಕೊಂಡ್ರು, ಫರಿಸಾಯರ ಜೊತೆನಲ್ಲಿ. ಯಾಕಂದ್ರೆ ಅವರೇ ಅವತ್ತಿನ ಧರ್ಮಶಾಸ್ತ್ರ ಬರೀತಿದ್ದವ್ರು. ಅವರು ಪ್ರಿಂಟಿಂಗ್ ಪ್ರೆಸ್ ಇರಲಿಲ್ಲ. ಈ ರಾಜನಾಗ್ಲಿ ಯಾರಿಗಾಗ್ಲಿ ಒಂದು ಧರ್ಮಶಾಸ್ತ್ರದ ಪ್ರತಿ, ಮೋಶೆಯ ಗ್ರಂಥ ಬೇಕು ಅಂದ್ರೆ ಶಾಸ್ತ್ರಿಗಳಿಗೆ ಹೋಗಿ ರಿಕ್ವೆಸ್ಟ್ ಮಾಡ್ಬೇಕು. ಅವರು ನನಗೆ ಧರ್ಮಶಾಸ್ತ್ರ ಒಂದು ಪ್ರತಿ ಬರ್ಕೊಡು ಅಂತ ಹೇಳಿ. ಅವರು ಅಲ್ಲಿ ವಾಕ್ಯದಲ್ಲಿ
ಏನ್ ಬರ್ದಿದ್ಯೋ ಅದೊಂದು ಸೊನ್ನೆ, ಒಂದು ಗುಡುಸು, ಒಂದು ಕಾಮ, ಅದನ್ನೂ ಬಿಡದ ಹಾಗೆ ಪ್ರತಿಯೊಂದನ್ನು ಅಚ್ಚುಕಟ್ಟಾಗಿ ಕೈ ಬರಹದಿಂದ ಬರೆದು ಕೊಡ್ಬೇಕಾಗಿತ್ತು. ಎಷ್ಟೋ ದಿನಗಳು ಹಿಡಿತಾ ಇದ್ವು, ಆ ದಿನಗಳು ತಿಂಗಳಾನ್ಗಟ್ಲೆ ಹಿಡಿತಿತ್ತು, ಎಷ್ಟೋ ಗೊತ್ತಿಲ್ಲ ನಮ್ಗೆ. ಅದಕ್ಕೋಸ್ಕರವಾಗಿ ಇವ್ರನ್ನು ಕೂಡ ಜನ ತುಂಬಾ ಗೌರವಿಸ್ತಿದ್ರು, ಧರ್ಮಶಾಸ್ತ್ರಕ್ಕೆ ಪಂಡಿತರು ಎಂಬ ಕರೀತಿದ್ರು. ಹೀಗೆ ಅವರು ಕೂಡ ಈ ಪರಿಸಾಯರ ಜೊತೆಯಾಗಿ ನಿಂತುಕೊಳ್ಳಿಕ್ಕೆ ಸಹಾಯ ಮಾಡ್ಲಿಕ್ಕೆ ಅವರು ಮುಂದಾದ್ರು. ಹೀಗೆ ಬಂದವರು, ಒಬ್ರಿಗೊಬ್ರಿಗೆ ಆಗದೆ ಇದ್ದವರು, ಕಚ್ಚಾಡ್ತಿದ್ದವರು, ಯೇಸು ಸ್ವಾಮಿ ಹುಟ್ಟಿ ಬಂದ ಮೇಲೆ ಎಲ್ರೂ ಒಂದಾಗ್ಬಿಟ್ರು. ಯೇಸು ಸ್ವಾಮಿ ವಿಚಾರ ಕಂಡ್ರೆ ಸದ್ದುಕಾಯರು, ಪರಿಸಾಯರು, ಶಾಸ್ತ್ರಿಗಳೆಲ್ಲ ಒಂದೇ. ಅವ್ರ 3 ಜನ ಉದ್ದೇಶನೂ ಯೇಸು ಕಂಡ್ರೆ ಆಗ್ತಿರ್ಲಿಲ್ಲ. ನಾನ್ ಮುಂದಕ್ಕೆ ತೋರಿಸ್ತಾ ಬರ್ತೀನಿ ಯಾಕೆ ಅಂತೇಳಿ. ಹೀಗೆ ರಾಜಕೀಯ ಉದ್ದೇಶವುಳ್ಳವರು ಸದ್ದುಕಾಯರು, ಧಾರ್ಮಿಕ ಉದ್ದೇಶವುಳ್ಳವರು ಪರಿಸಾಯರು, ಸತ್ಯವೇದವನ್ನ ಬೋಧನೆ ಮಾಡಿ ಪಂಡಿತರು ನಾವು ಅಂತ ಅನ್ನಿಸ್ಕೊಳ್ಳೋರು ಶಾಸ್ತ್ರಿಗಳಾದ್ರು, ರೋಮ್ ಸಾಮ್ರಾಜ್ಯವನ್ನ ಕಿತ್ತೊಗೆದು ಯುದ್ಧ ಮಾಡಿ ಅವ್ರ ನಾಶ ಮಾಡಿ ಗೆಲ್ಲಬೇಕು ಅಂತಕ್ಕಂಥ ಯೋಜನೆ ಇದ್ದವರು ಮತಾಭಿಮಾನಿಗಳಾದ್ರು. ಹೀಗೆ ಪಂಗಡವಾಗಿ ಇಸ್ರಾಯೇಲ್ರಲ್ಲಿ ಗುಂಪುಗಾರಿಕೆ ಪ್ರಾರಂಭವಾಯ್ತು. ಇವರು ಎಷ್ಟು ಮಟ್ಟಿಗೆ ಬೆಳೆದ್ರು ಅಂತ ಅಂದ್ರೆ, ಎಷ್ಟು ಮಟ್ಟಿಗೆ ಆದ್ರು ಅಂದ್ರೆ, ಪ್ರಾರಂಭದಲ್ಲಿದ್ದ ಉದ್ದೇಶ ಒಳ್ಳೇದೆ, ಧರ್ಮಶಾಸ್ತ್ರ, ಸತ್ಯವೇದ, ಪ್ರಾರ್ಥನೆ. ಕ್ರಮೇಣವಾಗಿ ಬರ್ತಾ 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 ಧರ್ಮಶಾಸ್ತ್ರದಲ್ಲಿ ಇಲ್ಲದೆ ಇರತಕ್ಕಂಥದ್ದನ್ನು ತಮ್ಮ ಸ್ವಾರ್ಥಕ್ಕಾಗಿ, ಲಾಭ ಗಳಿಕೆಗಾಗಿ, ಹೆಸರು ಮಾಡ್ಲಿಕ್ಕಾಗಿ, ಗೌರವ ಹೊಂದಲಿಕ್ಕೋಸ್ಕರವಾಗಿ ಸಂಪ್ರದಾಯವನ್ನ ಹೇರ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಮೋಶೆಯ ಧರ್ಮಶಾಸ್ತ್ರದಲ್ಲಿ ಇಲ್ಲದೆ ಇರತಕ್ಕಂತ ಅನೇಕ ಓರಲ್ಲ ಅಂತ ಹೇಳ್ತಾರೆ, ಬಾಯಿನಲ್ಲಿ ಹೇಳುವಂತದ್ದೇ ಅದು ಕಾನೂನು. ಅವ್ರ ವಿರುದ್ಧವಾಗಿ ಯಾರು ಮಾತಾಡೋ ಹಾಗಿಲ್ಲ. ನಾವ್ ಹೇಳದೆ ಸರಿ, ಅದ್ ಧರ್ಮಶಾಸ್ತ್ರದಲ್ಲಿ ಇದೆಯೋ ಇಲ್ವೋ ಅದ್ ಬೇಕಾಗಿಲ್ಲ. ನಾವು ಮಾಡದೆ ಸರಿ, ನಾವು ಹೇಳದೆ ಸರಿ, ನಾವು ಬರೆಯೋದೇ ಸರಿ. ವಿ ಆರ್ ದ ರೈಟ್ ಪೀಪಲ್, ನೋ ಬಡಿ ಕ್ಯಾನ್ ಕ್ವಶನ್ ಅಸ್. ಯಾರು ಪ್ರಶ್ನೆ ಮಾಡುವಾಗಿಲ್ಲ ಅನ್ನುವಷ್ಟ್ರ ಮಟ್ಟಿಗೆ ಬೆಳೀತಾ ಬಂದ್ರು. ನೋಡ್ರಿ, ವಾಕ್ಯದಲ್ಲಿ ನೋಡ್ತಾ ಬರೋಣ. ಹೊಸ ಒಡಂಬಡಿಕೆಯಲ್ಲಿ ಯಾಕೆ ಇವ್ರು ಯೇಸು ಸ್ವಾಮಿಯನ್ನು ವಿರೋಧಿಸಿದ್ರು? ಸದ್ದುಕಾಯರು ಪರಿಸಾಯರಿಗಾಗಲ್ಲ, ಪರಿಸಾಯರು ಇವ್ರಿಬ್ರು ಕಂಡ್ರೆ ಮತಾಭಿಮಾನಿಗಳಿಗಾಗಲ್ಲ. ಆದ್ರೂ ಕೂಡ ಇವ್ರು 3 ಕೂಡ ಯೇಸು ಸ್ವಾಮಿಯನ್ನು ವಿರೋಧಿಸ್ತಾರೆ. ಯಾಕೆ? ಕಾರಣ ಏನು? ಕೆಲವು ವಾಕ್ಯಗಳನ್ನ ನಾವು ನೋಡ್ತಾ ಬರೋಣ. ದಯವಿಟ್ಟು ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯ 5ರಿಂದ 12 ವಚನಗಳನ್ನ ದಯವಿಟ್ಟು ಯಾರಾದ್ರೂ ಓದ್ರಿ. ಮತ್ತಾಯನ ಬರೆದ ಸುವಾರ್ತೆ, ಅಥವಾ ಅದಕ್ಕಿಂತ ಮೊದಲು ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 27ರಿಂದ 32 ವಚನ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 27ರಿಂದ 32. ವ್ಯಭಿಚಾರ ಮಾಡಬಾರದೆಂದು ಹೇಳಿಯದೆ ಎಂಬುದಾಗಿ ನೀವು ಕೇಳಿದ್ದೀರಷ್ಟೇ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ಪರಸ್ತ್ರೀಯನ್ನು ನೋಡಿ ಮೋಹಿಸುವ ಪ್ರತಿಯೊಬ್ಬನು ಆಗಲೇ ತನ್ನ ಮನಸ್ಸಿನಲ್ಲಿ ಆಕೆ ಕೂಡ ವ್ಯಭಿಚಾರ ಮಾಡಿದವನಾದನು. 27ರಿಂದ 5ನೇ ಅಧ್ಯಾಯ 27ರಿಂದ. ನಿನ್ನ ಬಲಗಣ್ಣು ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕಿತ್ತು ಬಿಸಾಟು ಬಿಡು. ನಿನ್ನ ದೇಹವೆಲ್ಲ ನರಕದಲ್ಲಿ ಬೀಳುವುದಕ್ಕಿಂತ ಅವಯವಗಳಲ್ಲಿ ಒಂದು ಹೋಗುವುದು ನಿನಗೆ ಹಿತವಲ್ಲವೇ? ನಿನ್ನ ಬಲಗೈ ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕಡಿದು ಬಿಸಾಟು ಬಿಡು. ನಿನ್ನ ದೇಹವೆಲ್ಲ ನರಕದಲ್ಲಿ ಬೀಳುವುದಕ್ಕಿಂತ ಅವಯವಗಳಲ್ಲಿ ಒಂದು ಹೋಗುವುದು ನಿನಗೆ ಹಿತವಲ್ಲವೇ? ಓಕೆ, ಸಾಕು. ನಾವು ಮುಂದಕ್ಕೆ ನೋಡೋದ್ ಬೇಡ. ಯೇಸು ಸ್ವಾಮಿ ಈ ಬೋಧನೆ ಮಾಡಕ್ ಶುರು ಮಾಡಿದ್ರು. ಅವ್ರು ಹೇಳುವ ನೇರ ನೇರ ನೇರ, ಯಾವುದೇ ಕಾಂಪ್ರಮೈಸ್ ಇರ್ಲಿಲ್ಲ. ಅವ್ರು ಹೇಳುವಂಥದ್ದು ಒಂದೊಂದು ಸ್ಪಷ್ಟವಾಗಿತ್ತು, ನೇರವಾಗಿ ಹೇಳೋದು. ನಿನ್ನ ಕಣ್ಣು ಪಾಪದಲ್ಲಿ ಸಿಕ್ಕಿಸುವಾದ್ರೆ ಅದನ್ನ ಕಿತ್ತು ಬಿಸಾಕು. ಅಂದ್ರೆ ಕಣ್ಣು ಕಿತ್ತಾಕು ಅಂತಲ್ಲ, ಅದನ್ನ ನಿಂದ ತೆಗೆದು ತೊಲಗಿಸು. ಆ ಆಲೋಚನೆನ ಕಿತ್ತಾಕು, ಆ ಭಾವನೆನ ಕಿತ್ತಾಕು. ಅದರಿಂದ ನೀನು ಪಾಪ ಮಾಡೋದಾದ್ರೆ ಅದ್ ಬೇಡವೇ ಬೇಡ ನಿನಗೆ ಅನ್ನುವಷ್ಟು ಮಟ್ಟಿಗೆ ಖಡಾಖಂಡಿತವಾಗಿ ಹೇಳಿಕ್ ಶುರು ಮಾಡಿ. ಜೊತೆಗೆ ಈ ಶಾಸ್ತ್ರಿಗಳು, ಪರಿಸಾಯರು ಇದುವರೆಗೂ ಸಾಂಪ್ರದಾಯಿಕವಾಗಿ ಮೋಶೆಯ ಧರ್ಮಶಾಸ್ತ್ರದಲ್ಲಿ ಇಲ್ಲದೆ ಇರ್ತಕ್ಕಂಥದ್ದನ್ನ ಬೋಧನೆ ಮಾಡಿ ತಮ್ಮ ಘನತೆ ಹೆಚ್ಚಿಸ್ಕೊಳ್ಳಕ್ಕಾಗಿ, ಮಾನ ಹೆಚ್ಚಿಸ್ಕೊಳ್ಳಕ್ಕಾಗಿ, ಲಾಭ ಸಂಪಾದನೆ ಮಾಡ್ಲಿಕ್ಕೋಸ್ಕರ ಮಾಡ್ತಿದ್ರು. ಅದೆಲ್ಲವನ್ನು ಯೇಸು ಸ್ವಾಮಿ ನೇರವಾಗಿ ಸ್ಪಷ್ಟವಾಗಿ ಖಂಡಿಸಿ ಹೇಳ್ತಾ ಇದ್ರು. ಅಲ್ಲಿಯವರೆಗೂ ಯಹೂದ್ಯರಲ್ಲಿ ಒಬ್ರು ಕೂಡ
ಪರಿಸಾಯರ ವಿರುದ್ಧವಾಗ್ಲಿ ಸದ್ದುಕಾಯರ ವಿರುದ್ಧವಾಗ್ಲಿ ಮಾತಾಡದೆ ಇದ್ದಂತವ್ರು ಒಬ್ರು ಮಾತಾಡಿರ್ಲಿಲ್ಲ. ಒಬ್ರು ಅವ್ರ ವಿರೋಧ ಎದುರು ಹಾಕೊಳ್ಳಿಲ್ಲ. ಯಾಕಂದ್ರೆ ಅವ್ರು ದಂಡಿಸ್ತಾರೆ, ಹೊಡಿಸ್ತಾರೆ, ಹೊರಡುಗಳಿಂದ ಹೊಡೆಯುವಂತ ಅಧಿಕಾರ ಇದೆ, ಬಹಿಷ್ಕರಿಸುವಂತ ಅಧಿಕಾರ ಇದೆ. ಯಾಕೆ ಬೇಕು ನಮ್ಗೆ? ಅವ್ರು ಏನಾದ್ರು ಮಾಡ್ಲಿ, ಅವರೇ ಸರಿ ಅನ್ನುವ ಭಾವನೆಯಲ್ಲಿದ್ದಂತ ಜನರಿಗೆ ಮೊಟ್ಟ ಮೊದಲನೇದಾಗಿ ಖಂಡಿಸಿದವರು ಸ್ನಾನಿಕನಾದ ಯೋಹಾನ. ಅವರೇ ಹೇಳ್ತಾರೆ, ಎಲೈ ಸರ್ಪ ಜಾತಿಯವರೇ ಅಂತ ಹೇಳಿದ್ದು ಮೊದಲನೇದಾಗಿ ಸ್ನಾನಿಕನಾದ ಯೋಹಾನ ಮಾತ್ರ. ಅವ್ರಿಗೆ ಹೇಗಾಗಿದೆ ಅಂದ್ರೆ, ಏನು ಬೆಂಕಿಯನ್ನೇ ಮೈ ಮೇಲೆ ಚೆಲ್ಕೊಂಡಾಗ ಆಗ್ಬಿಟ್ಟಿದೆ. ಯಾರು ಹಾಗಂದಿರ್ಲಿಲ್ಲ ಅವ್ರನ್ನ. ಸರ್ಪ ಜಾತಿಯವರು ಅಂದ್ರೆ ಎಷ್ಟು ಅವರಿಗೆ ಕೋಪ ಅಂದ್ರೆ ಅಷ್ಟು. ಆದ್ರೂ ಕೂಡ ಆತನನ್ನ ಸಾಯಿಸ್ಲಿಕ್ಕೆ ಆಗ್ಲಿಲ್ಲ. ಯಾಕಂದ್ರೆ ಜನಗಳು ಆತನು ದೇವರಿಂದ ಬಂದವನು ಎಂದ ಹೇಳಿದ್ರಿಂದ ಒಂದ್ ವೇಳೆ ಅವ್ನ ವಿರುದ್ಧವಾಗಿ ನಾವ್ ಏನಾದ್ರು ಮಾಡಿದ್ರೆ ನಮ್ಮನ್ ಕಲ್ಲೆಸದ್ ಸಾಯಿಸ್ತಾರೆ ಅಂತ ಹೇಳಿ ತಡ್ಕೊಂಡು ಹಲ್ ಕಚ್ಕೊಂಡು ಸುಮ್ನಾದ. ಅದಾದ್ಮೇಲೆ ಅವನ್ ಸತ್ತೋಗ್ತಾನೆ, ಅವನನ್ನ ಸಾಯಿಸ್ತಾರೆ. ಅದಾದ್ಮೇಲೆ ಯೇಸು ಸ್ವಾಮಿ ಬರ್ತಾರೆ. ಯೇಸು ಸ್ವಾಮಿ ಅದಕ್ಕಿಂತ ಒಂದು ಪಟ್ಟು ಜಾಸ್ತಿನೇ ಮಾತಾಡಕ್ ಶುರು ಮಾಡಿದ್ರು. ಅದಕ್ಕೆ ಯೇಸುವನ್ನ ಪ್ರಾರಂಭದಿಂದ, ಆತನ ಬೋಧನೆಯ ಸೇವೆಯ ಪ್ರಾರಂಭದ ದಿನಗಳಿಂದಲೇ ಆತನ ಬೋಧನೆ ನಿಮಿತ್ತವಾಗಿ ವಿರೋಧಿಸಕ್ ಶುರು ಮಾಡಿದ್ರು. ಒಂದು ವಾಕ್ಯ ಓದೋಣ ಈಗ. ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯ 5ರಿಂದ 12. ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯ 5ರಿಂದ 12. ಶಿಷ್ಯರು ರೊಟ್ಟಿ ಬುತ್ತಿ ಕಟ್ಟಿಕೊಳ್ಳುವುದನ್ನು ಮರೆತು ಆಚೆ ದಡಕ್ಕೆ ಬಂದಾಗ ಯೇಸು ಅವರಿಗೆ, ಎಚ್ಚರಿಕೆ, ಪರಿಸಾಯರ ಮತ್ತು ಸದ್ದುಕಾಯರ ಹುಳಿಹಿಟ್ಟಿನ ವಿಷಯದಲ್ಲಿ ಜಾಗರೂಕರಾಗಿರಿ ಎಂದು ಹೇಳಲು ಅವರು, ನಾವು ರೊಟ್ಟಿ ಬುತ್ತಿ ಕಟ್ಟಿಕೊಳ್ಳದೆ ಬಂದೆವಲ್ಲ ಎಂದು ತಮ್ಮ ತಮ್ಮೊಳಗೆ ಮಾತಾಡಿಕೊಳ್ಳುತ್ತಿದ್ದರು. ಯೇಸು ಅದನ್ನು ತಿಳಿದು, ಅಲ್ಪ ವಿಶ್ವಾಸಿಗಳೇ, ರೊಟ್ಟಿ ಇಲ್ಲವಲ್ಲ ಎಂದು ನಿಮ್ಮೊಳಗೆ ಮಾತಾಡಿಕೊಳ್ಳುವುದೇಕೆ? ನೀವು ಇನ್ನೂ ಗ್ರಹಿಸಲಿಲ್ಲವೋ? ನಿಮಗೆ ನೆನಪಿಲ್ಲವೋ? ಆ 5 ರೊಟ್ಟಿಗಳನ್ನು 5,000 ಜನರಿಗೆ ಹಂಚಿಸಿದಾಗ ಎಷ್ಟು ಪುಟ್ಟಿ ತುಂಬಿಟ್ಟಿರಿ? ಇಲ್ಲವೇ ಆ 7 ರೊಟ್ಟಿಗಳನ್ನು 4,000 ಜನರಿಗೆ ಹಂಚಿಸಿದಾಗ ಎಷ್ಟು ಹೆಡಿಗೆ ತುಂಬಿಟ್ಟಿರಿ? ನಾನು ರೊಟ್ಟಿಯನ್ನು ಕುರಿತು ಮಾತಾಡಲಿಲ್ಲವೆಂಬುದು ನಿಮಗೆ ತಿಳಿಯದೇ ಇರುವುದು ಹೇಗೆ? ಎಚ್ಚರಿಕೆ, ಪರಿಸಾಯರ ಮತ್ತು ಸದ್ದುಕಾಯರ ಹುಳಿಹಿಟ್ಟಿನ ವಿಷಯದಲ್ಲಿ ಜಾಗರೂಕರಾಗಿರಿ ಅಂದನು. ನಾವು ವಾಕ್ಯದಲ್ಲಿ ಓದ್ತೀವಿ. ನೇರವಾಗಿ ಹೇಳ್ಬಿಟ್ರೆ ಯೇಸು ಸ್ವಾಮಿ, ನೀವು ರೊಟ್ಟಿ ಬುತ್ತಿ ಬಗ್ಗೆ ಅಲ್ಲ ನಾನು ಮಾತಾಡಿದ್ದು, ಪರಿಸಾಯರು ಸದ್ದುಕಾಯರ ವಿಚಾರದಲ್ಲಿ ನಾನು ಮಾತಾಡಿದ್ದು. ಇದನ್ನ ಸದ್ದುಕಾಯರು ಕೇಳ್ತಾ ಇದ್ದಾರೆ, ಪರಿಸಾಯರು ಕೇಳ್ತಾ ಇದ್ದಾರೆ. ಅವ್ರಿಗೆ ಉರಿ ಹತ್ಲಿಕ್ಕೆ ಶುರುವಾಯ್ತು. ಇಲ್ಲಿವರೆಗೂ ನಮ್ಮ ವಿರೋಧ ಮಾಡದೇ ಇದ್ದಂಥವ್ರು, ಯಾರು ಕೂಡ ನಮ್ಮ ಬಗ್ಗೆ ಮಾತಾಡದೇ ಇದ್ದಂಥವ್ರು, ಜನರ ಮಧ್ಯದಲ್ಲಿ ನಮ್ಮ ಹೆಸರು ಬಹಳ ಗೌರವ ಇದೆ, ನಮ್ಗ ಸ್ಥಾನಮಾನ ಇದೆ. ಎಲ್ಲಿ ಬೀದಿಯಲ್ಲಿ ನಿಂತರು ನಮ್ಗೆ ಸಲ್ಯೂಟ್ ಹೊಡಿತಾರೆ. ಯಾವುದೇ ಕಾರ್ಯಕ್ರಮ ಆದ್ರೂ ನಮಗೆ ಮುಂದಿನ ಸಾಲು ನಮ್ಮನ್ನು ಮಾನಿಸ್ತಾರೆ, ಗೌರವಿಸ್ತಾರೆ, ತಲೆ ಬಾಗ್ತಾರೆ. ಅಂಥವ್ರ ಮಧ್ಯದಲ್ಲಿ ಇವರು ಹುಳಿ ಹಿಟ್ಟಿನವರು, ಅಂದ್ರೆ ಹುಳಿ ಸ್ವಭಾವ ಹೊಂದಿದವರು, ದೇವ್ರ ವಾಕ್ಯಕ್ಕೆ ವಿರುದ್ಧವಾದವರು ಇವರು ಅಂತ ಹೇಳಿ ಜನರಿಗೆ ಹೇಳುವಾಗ ಜನರಿಂದ ನಮ್ಗೇನ್ ಮಾನ ಸಿಗುತ್ತೆ? ನಮ್ ಮರ್ಯಾದೆ ಹಾಳಾಗ್ತಿದೆ, ನಮ್ ಸ್ಥಾನಮಾನಕ್ಕೆ ಅಡ್ಡಿ ಆಗ್ತಿದೆ ಅಂತ ಹೇಳಿ ಯೇಸುವನ್ನ ವಿರೋಧಿಸಕ್ ಶುರು ಮಾಡಿದ್ರು. ನನ್ನ ಪ್ರೀತಿ ದೇವ್ ಜನರೇ, ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನನ್ನ ದೈವತ್ವದ ದೃಷ್ಟಿಯಿಂದ ವಿರೋಧ ಮಾಡಿದವರು ಒಬ್ಬರೂ ಇಲ್ಲ. ನೋ ಒನ್ ಕುಡ್ ಅಪೋಸ್ ಜೀಸಸ್ ಆನ್ ದ ಬೇಸಿಸ್ ಆಫ್ ಗಾಡ್ಸ್ ವರ್ಡ್, ಅಥವಾ ಬೇರೆ ಆತನ ದೈವತ್ವದಲ್ಲಿ, ಡಿವಿನಿಟಿ. ಅವ್ರು ಮಾಡಿದ್ದು ಅವ್ರ ಸ್ಥಾನ, ಅವ್ರ ಮಾನ, ಅವ್ರ ಮರ್ಯಾದೆ, ಅವ್ರ ಘನತೆಯನ್ನ ಜನರ ಮಧ್ಯದಲ್ಲಿ ಹರಡಲಿಕ್ಕೆ ಆಗ್ಲಿಲ್ವಲ್ಲ ಅನ್ನೋದಕ್ಕೆ ಸತ್ಯವನ್ನ ಹೇಳ್ತಾ ಇದ್ದಾನಲ್ಲ ಇವನು ಅನ್ನೋ ಕಾರಣಕ್ಕೆ ವಿರೋಧ ಮಾಡಿದ್ರು. ಯಾರು ಕೂಡ ಯೇಸು ಸ್ವಾಮಿ ದೈವತ್ವದ ಬಗ್ಗೆ ಮಾತಾಡ್ತಿರ್ಲಿಲ್ಲ. ಹಾಗೆ ಕೊನೆಗೆ ದೈವತ್ವನ ಹೆಸರು ತೆಗೆದುಕೊಂಡ್ರೆ ಹೊರತು ನಿಜವಾಗಿ ಅದನ್ನು ಅವ್ರ ವಿರೋಧ ಅದಾಗಿರ್ಲಿಲ್ಲ. ಇನ್ನೂ ಒಂದು ವಾಕ್ಯವನ್ನ, ಕೆಲವು ವಾಕ್ಯಗಳನ್ನ ನಾನು ನಿಮಗೆ 2-3 ಉದಾಹರಣೆ ತೋರಿಸ್ತೇನೆ. ಈ ಎಷ್ಟ್ರ ಮಟ್ಟಿಗೆ ಜನರನ್ನ ಫೂಲ್ ಮಾಡ್ತಾ ಇದ್ರು, ಎಷ್ಟ್ರ ಮಟ್ಟಿಗೆ ಜನರಿಗೆ ತಮ್ಮ ಮೌಖಿಕವಾದಂತ ವಾಕ್ಯದಲ್ಲಿ ಇಲ್ದೇ ಇರ್ತಕ್ಕಂಥದ್ದನ್ನ ಹೇಳಿ ತಮ್ಮ ಅಧೀನದಲ್ಲಿ ಇಟ್ಕೊಂಡಿದ್ರು, ಅದನ್ನೇ ಕಾನೂನಾಗಿ ಮಾಡ್ಕೊಂಡಿದ್ರು ಅನ್ನೋದಕ್ಕೆ 1-2 ಉದಾಹರಣೆ ನಿಮಗೆ ತೋರ್ಸ್ಲಿಕ್ಕೆ ಹೋಗ್ತೇನೆ. ಒಂದು ವಾಕ್ಯವನ್ನ ಓದೋಣ. ಮತ್ತಾಯನ ಬರೆದ ಸುವಾರ್ತೆ 15ನೇ ಅಧ್ಯಾಯ 1ರಿಂದ 7 ವಚನಗಳ ಬಗ್ಗೆ ಅಲ್ಲಿ ಬರೆದಿದೆ. ಅದು ಎಲ್ಲ ಬೇಡ, ಸ್ವಲ್ಪ ಓದಕ್ ಶುರು ಮಾಡೋಣ. 15ನೇ ಅಧ್ಯಾಯ 1ರಿಂದ 7. ಆಗ ಯೆರೂಸಲೇಮಿನಿಂದ ಪರಿಸಾಯರು ಶಾಸ್ತ್ರಿಗಳು ಯೇಸುವಿನ ಬಳಿಗೆ ಬಂದು, ನಿನ್ನ ಶಿಷ್ಯರು ಹಿರಿಯರಿಂದ ಬಂದ ಸಂಪ್ರದಾಯವನ್ನು ಯಾಕೆ ಮೀರುತ್ತಾರೆ? ಅವರು ಕೈ ತೊಳಕೊಳ್ಳದೆ ಆಹಾರ ತೆಗೆದುಕೊಳ್ಳುತ್ತಾರಲ್ಲ ಎಂದು ಕೇಳಿದ್ದಕ್ಕೆ ಆತನವರಿಗೆ, 1 ಸೆಕೆಂಡ್ ಅಲ್ಲಿ ಹೇಳದ್ ನೋಡಿ, ನೀವು ಗಮನಿಸಿ.
ಇದೆಲ್ಲ ಇಂಟರ್ ಟೆಸ್ಟಮೆಂಟಲ್ ಪೀರಿಯಡ್ ಸಮಯದಲ್ಲಿ ಪ್ರಾರಂಭವಾದಂತ ಈ ವ್ಯಕ್ತಿಗಳು ಯೇಸು ಸ್ವಾಮಿಗೆ ಹೇಳುವಂತ ಮಾತನ್ನ ಗಮನಿಸಿ. ಏನ್ ಹೇಳ್ತಾರೆ? ಯೆರೂಸಲೇಮಿನಿಂದ ಬಂದ ಫರಿಸಾಯರು ಶಾಸ್ತ್ರಿಗಳು ಯೇಸುವಿನ ಬಳಿಗೆ ಬಂದು, ನಿನ್ನ ಶಿಷ್ಯರು ಹಿರಿಯರಿಂದ ಬಂದ ಸಂಪ್ರದಾಯವನ್ನು ಮೀರುತ್ತಾರೆ. ದೇ ನೆವರ್ ಎವರ್ ಟಾಕಿಂಗ್ ಅಬೌಟ್ ದ ಮೋಸಸ್ ಲಾ ಆರ್ ಓಲ್ಡ್ ಟೆಸ್ಟಮೆಂಟ್ ಆರ್ ಪ್ರಾಫಿಟ್ಸ್ ಆರ್ ಸಾಮ್ಸ್. ದೇ ವರ್ ಟಾಕಿಂಗ್ ಅಬೌಟ್ ದ ಟ್ರೆಡಿಷನ್ ಆಫ್ ದೇರ್ ಎಲ್ಡರ್ಸ್. ನಮ್ಮ ಹಿರಿಯರಿಂದ ಬಂದಿದೆ ಟ್ರೆಡಿಷನ್ಸ್, ಸಂಪ್ರದಾಯ. ಏನ್ ಸಂಪ್ರದಾಯ? ಕೈ ತೊಳ್ಕೊಳ್ದೇನೆ ಊಟ ಮಾಡಬಾರ್ದು ಅಂತ. ಇದರಿಂದ ನಮ್ಗೆ ಅರ್ಥ ಆಗ್ತದೆ, ಈ ಶಾಸ್ತ್ರಿಗಳು ಫರಿಸಾಯರು ಸಂಪ್ರದಾಯವನ್ನೇ ಜನರ ಮೇಲೆ ಹೇರಲಿಕ್ಕೆ ಶುರುವಾದವರು, ದೇವರ ವಾಕ್ಯವನ್ನಲ್ಲ, ಸಂಪ್ರದಾಯ. ಈ ಸಮಯದಲ್ಲಿ ನಾವೆಲ್ಲರೂ ಕಲಿಬೇಕಾದ ಪಾಠ ಏನಂದ್ರೆ, ಇವತ್ತು ಕೂಡ ಬಹಳಷ್ಟು ಕ್ರೈಸ್ತರು ಸಂಪ್ರದಾಯಕ್ಕೆ ಮಾನ್ಯತೆ ಕೊಡ್ತಾರೆ ಹೊರತು ದೇವ್ರ ವಾಕ್ಯಕ್ಕೆ ಕೊಡದೆ. ದೇವ್ರ ವಾಕ್ಯ ಹೀಗೆ ಹೇಳ್ತದೆ ಅದ್ ಮಾಡ್ತೀನಿ ಅನ್ನೋದ್ಕಿಂತ ಸಂಪ್ರದಾಯ ಹೀಗೆ ಹೇಳ್ತದೆ, ಸಂಪ್ರದಾಯ ನಡ್ಸ್ಕೊಂಡ್ ಬಂದಿದ್ವಿ, ನಮ್ಮ ಮನೆ ಸಂಪ್ರದಾಯ ಇದು, ನಾವು ಮಾಡ್ತೀವಿ. ವಾಕ್ಯ ಹೇಳ್ತದ ಹಾಗೆ ಹೇಳ್ತದ ಬಿಡ್ತದ ಗೊತ್ತಿಲ್ಲ. ಅದ್ರಲ್ಲಿ ಉಲ್ಲೇಖ ಅನೇಕ ಕೆಲಸ ಕಾರ್ಯಗಳು. ಕೆಲವರು ವಿವಾಹದ ವಿಚಾರದಲ್ಲಿ, ಕೆಲವರು ಮರಣದ ಸಮಯ ಬಂದಾಗ, ಇನ್ನು ಬೇರೆ 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 ಸಮಯ ಬಂದಾಗ ಬಹಳಷ್ಟು ನಮ್ಮಲ್ಲೂ ಕೂಡ ವಾಕ್ಯಕ್ಕಿಂತ ಹೆಚ್ಚಾಗಿ ಸಂಪ್ರದಾಯಗಳನ್ನೇ ಮಾಡಿ ಅನೇಕರು ಇವತ್ತು ಕೂಡ ನಾವು ವಾಕ್ಯವನ್ನು ಮೀರ್ತಾ ಇದ್ದೀವಿ. ಇದೇ ಕೆಲಸ ಫರಿಸಾಯರು ಸದ್ದುಕಾಯರು ಮಾಡಿ, ಅವ್ರಿಗೆ ಸಂಪ್ರದಾಯ ಮುಖ್ಯ ಆಗಿದೆ. ನೋಡಿ, ಓದಿ, ಸ್ವಲ್ಪ ಮುಂದಕ್ಕೆ ಓದಿ. ಹಾಗೆ ಆತನು ಅವರಿಗೆ ಉತ್ತರ ಕೊಟ್ಟಿದ್ದೇನೆಂದರೆ, ನೀವು ಸಹ ನಿಮ್ಮ ಸಂಪ್ರದಾಯದ ನಿಮಿತ್ತ ದೇವರ ಆಜ್ಞೆಯನ್ನು ಯಾಕೆ ಮೀರುತ್ತೀರಿ? ಹೇಗೆಂದರೆ, ತಂದೆ ತಾಯಿಗಳನ್ನು ಸನ್ಮಾನಿಸಬೇಕೆಂತಲೂ ತಂದೆಯನ್ನಾಗಲಿ ತಾಯಿಯನ್ನಾಗಲಿ ದೂಷಿಸುವವನಿಗೆ ಮರಣದಂಡನೆ ಆಗಬೇಕೆಂತಲೂ ದೇವರು ಹೇಳಿದ್ದಾನೆ. ನೀವು ಯಾವನಾದರೂ ತನ್ನ ತಂದೆಯನ್ನಾಗಲಿ ತಾಯಿಯನ್ನಾಗಲಿ ನೋಡಿ, ನಾನು ನಿನ್ನ ಸಂರಕ್ಷಣೆಗಾಗಿ ಕೊಡತಕ್ಕದ್ದನ್ನು ದೇವರಿಗಾಗಿ ಇಟ್ಟಿದ್ದೇನೆ ಎಂದು ಹೇಳುವುದಾದರೆ, ಅವನಿಗೆ ತನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕಾದದ್ದಿಲ್ಲ ಅನ್ನುತ್ತೀರಾ? ಹೀಗೆ ನಿಮ್ಮ ಸಂಪ್ರದಾಯದ ನಿಮಿತ್ತ ದೇವರ ವಾಕ್ಯವನ್ನು ನಿರರ್ಥಕ ಮಾಡಿದ್ದೀರಿ. ಕಪಟಿಗಳೇ, ನಿಮ್ಮ ವಿಷಯದಲ್ಲಿ ಯೆಶಾಯನು ವಿವೃತವಾಗಿ ಪ್ರವಾದಿಸಿದ್ದಾನೆ. ಅವನು ಬರೆದದ್ದೇನೆಂದರೆ, ಸಾಕು, ಅದ್ ನಾವೆಲ್ಲ ವಾಕ್ಯದ ಯೇಸು ಸ್ವಾಮಿ ನೇರವಾಗಿ ಖಂಡಿಸಿದ್ರು ಅವರನ್ನು. ನಿಮ್ಮ ಸಂಪ್ರದಾಯದಿಂದ ದೇವ್ರ ವಾಕ್ಯವನ್ನು ಮೀರ್ತಾ ಇದ್ದೀರಿ. ಏನ್ ಹೇಳ್ತದೆ? ದೇವರ ವಾಕ್ಯವನ್ನು ನಿರರ್ಥಕ ಮಾಡ್ತಾ ಇದ್ದೀರಿ. ಇದಾ ನೀವು ಭಕ್ತಿವಂತರು ಅಂದ್ರೆ? ಇದಾ ನೀವು ಕಲ್ತಿರೋ ಪಾಠ? ದೇವ್ರ ವಾಕ್ಯಕ್ಕೆ ಒಬ್ಬ ಯಾರಾದ್ರೂ ತಂದೆ ತಾಯಿಗಳಿಗೆ ಸನ್ಮಾನಿಸೋದಿಲ್ಲ, ನಾನು ಅದ್ರ ಬದಲು ನಾನು ಕಾಣಿಕೆ ಕೊಡ್ತೀನಿ ಅಂದ್ರೆ ಕರೆಕ್ಟ್ ಅಂತೀರ? ನಿಮ್ಗೆ ಯಾರಾದ್ರೂ ಸೆಲ್ಯೂಟ್ ಹೊಡೆದು ನಮಸ್ಕಾರ ಮಾಡಿ ಅಡ್ಡು ಬಿದ್ರೆ, ಪರವಾಗಿಲ್ಲ, ನಿಮ್ ತಂದೆ ತಾಯಿಗಳು ನೋಡ್ದೋದ್ರು ಪರವಾಗಿಲ್ಲ, ತೊಂದ್ರೆ ಇಲ್ಲ ಅಂತ ಹೇಳ್ತೀರಿ. ಇದು ನಿಮ್ ಸಂಪ್ರದಾಯ. ಆದ್ರೆ ನಿಜವಾಗಿ ವಾಕ್ಯ ಏನ್ ಹೇಳ್ತದೆ? ವಾಕ್ಯ ಏನ್ ಹೇಳ್ತಿತ್ತು ತಂದೆ ತಾಯಿಗಳ ಬಗ್ಗೆ? ಅಲ್ಲೇ ಆ ಧರ್ಮಶಾಸ್ತ್ರದಲ್ಲೇ ಬರ್ದಿದೆ. ಅದನ್ನ ಅವ್ರು ಹೇಳ್ತಾ ಇರ್ಲಿಲ್ಲ. ಯಾಕೆ? ಅವ್ರಿಗೆ ಲಾಭ ಸಿಕ್ಬೇಕಲ್ಲ, ಹಣ ಕೊಡ್ತಾರಲ್ಲ, ಸಾಕಷ್ಟು. ತಂದೆ ತಾಯಿಗಳನ್ನಾರು ನೋಡ್ದೇ ಇರು, ಇನ್ಯಾರನ್ನಾರು ನೋಡ್ದೇ ಇರು, ಪರವಾಗಿಲ್ಲ, ನಿಮ್ಗೆ ಲಾಭ ಬರ್ತದೆ. ಇಂಥ ಒಂದು ಕೆಟ್ಟ ಸಂಪ್ರದಾಯಗಳಿಗೆ ಹೆಸರುವಾಸಿಯಾದಂಥವ್ರು ಈ ಸದ್ದುಕಾಯರು ಮತ್ತು ಫರಿಸಾಯರು, ಶಾಸ್ತ್ರಿಗಳು. ವಿಮೋಚನ ಕಾಂಡ ಪುಸ್ತಕ 20ನೇ ಅಧ್ಯಾಯ 12ನೇ ವಚನದಲ್ಲಿ ಏನ್ ಹೇಳ್ತದೆ? ವಿಮೋಚನ ಕಾಂಡ ಪುಸ್ತಕ 20ನೇ ಅಧ್ಯಾಯ 12ನೇ ವಚನ. ದಶಾಗ್ನಿಗಳ ಬಗ್ಗೆ ಅಲ್ಲಿ ಓದ್ತೇವೆ. ಏನ್ ಹೇಳ್ತದೆ ದಶಾಗ್ನಿ? ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು, ಸನ್ಮಾನಿಸಿದರೆ ನಿಮ್ಮ ದೇವರಾದ ಯೆಹೋವನು ನಿಮಗೆ ಅನುಗ್ರಹಿಸುವ ದೇವರಲ್ಲಿ ನೀನು ಬಹಳ ಕಾಲ ಇರುವಿ. ನೋಡಿ, ಇದು ದೇವ್ರ ವಾಕ್ಯ ಹೇಳೋದು. ಫರಿಸಾಯರು ನಿಜವಾಗಿ ಜನರಿಗೆ ಏನಾದ್ರು ಹೇಳ್ಬೇಕಾಗಿದ್ರೆ ಅದನ್ನ ಹೇಳ್ಬೇಕಾಗಿತ್ತು. ನೋಡಿ, ನಮ್ಮ ಮೋಶೆ ಧರ್ಮಶಾಸ್ತ್ರದಲ್ಲಿ ಬರ್ದಿದೆ, ತಂದೆ ತಾಯಿಗಳನ್ನ ಸನ್ಮಾನಿಸಬೇಕು, ಸನ್ಮಾನಿಸಿದ್ರೆ ಬಹುಕಾಲ ಬದುಕುವೆ. ಅಂದ್ರೆ ವೃದ್ಧ ತಂದೆ ತಾಯಿಗಳನ್ನ, ಅವ್ರ ಆರೈಕೆ ಮಾಡೋದನ್ನ, ಅವ್ರ ಲಾಲನೆ ಪಾಲನೆ ಮಾಡೋದನ್ನ, ಅವ್ರ ಆಗುಹೋಗುಗಳನ್ನ, ಅವರ ಖರ್ಚು ವೆಚ್ಚಗಳನ್ನ ಭರಿಸ್ರಿ, ಸಹಾಯ ಮಾಡ್ರಿ, ಅನುಕೂಲ, ಅವ್ರು ಚೆನ್ನಾಗಿರ್ಲಿ, ಅವನ್ ಸನ್ಮಾನಿಸು. ನೀನ್ ಮಾನಿಸಿದ್ರೆ ನಿನಗೆ ಬಹುಕಾಲ ಬದುಕ್ತೀಯ, ದೇವ್ರು ನಿನ್ನನ್ನು ಆಶೀರ್ವದಿಸ್ತಾರೆ ಅಂತ ವಾಕ್ಯದಲ್ಲಿ ಬರ್ದಿದೆ. ಆದ್ರೆ ಅವ್ರಿಗೆ ಅದು ಬೇಕಾಗಿರ್ಲಿಲ್ಲ. ತಂದೆ ತಾಯಿಗಳ ಸತ್ರು ಚಿಂತೆ ಇಲ್ಲ, ಕಾಣಿಕೆ ತಂದ್ಕೊಡು, ನೀವ್ ಒಳ್ಳೆಯವ್ ನೀನು ಅನ್ನುವ ಸರ್ಟಿಫಿಕೇಟ್ ಕೊಟ್ಬಿಡ್ತಿದ್ರು. ಅಂಥ ಒಂದು ಕೆಟ್ಟ ಸಂಪ್ರದಾಯವನ್ನ ಬೆಳೆಸ್ಕೊಂಡು ಬಂದವರು.
ಅದಕ್ಕೋಸ್ಕರವಾಗಿ ಯೇಸು ಸ್ವಾಮಿ ಕಂಡ್ರವ್ರಿಗೆ ಆಗ್ತಿರ್ಲಿಲ್ಲ. ಯೇಸು ಸ್ವಾಮಿ ಹೇಳ್ತಿದ್ರು, ನಿನ್ನ ತಂದೆ ತಾಯಿಗಳನ್ನ ಸನ್ಮಾನಿಸು, ಸತ್ಯವೇದದಲ್ಲಿ ಬರೆದಿದೆ, ನೀನು ಅದ್ ನೆರವೇರಿಸು ಅಂತ ಹೇಳ್ತಾ ಇದ್ರು. ಎಲ್ಲೂ ಕೂಡ ಯೇಸು ಸ್ವಾಮಿ ಮೋಶೆ ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ಮಾಡ್ಲಿಲ್ಲ. ಅವ್ರು ಸತ್ಯವನ್ನೇ ಹೇಳ್ತಾ ಇದ್ರು, ಇದ್ರ ಕಂಡ್ರವ್ರಿಗೆ ಆಗ್ತಿರಲಿಲ್ಲ. ಹಿಂಗ್ ಎರಡನೇ ಉದಾಹರಣೆ ಇನ್ನೊಂದು ನಿಮ್ಗೆ ತೋರ್ಸ್ಲಿಕ್ಕೆ ಹೋಗ್ತೇನೆ. ಸತ್ಯವೇದದಲ್ಲಿ ಇಲ್ದೇ ಇರೋದನ್ನ ತಮ್ಮ ಘನತೆಗೋಸ್ಕರವಾಗಿ ಮಾಡ್ತಿದ್ದನು. ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯ 1-8 ವಚನಗಳ ಬಗ್ಗೆ ಬರ್ದಿದೆ. ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯ 1-8 ಸ್ವಲ್ಪ ಭಾಗವನ್ನು ಓದ್ರಿ. ಆ ಕಾಲದಲ್ಲಿ ಯೇಸು ಸಬ್ಬತ್ತಿನದಲ್ಲಿ ಪೈರಿನ ಹೊಲಗಳನ್ನು ಹಾದು ಹೋಗುತ್ತಿರುವಾಗ ಆತನ ಶಿಷ್ಯರು ಹಸಿದು ತೆನೆಗಳನ್ನು ಮುರುಕೊಂಡು ತಿನ್ನುತ್ತಿದ್ದರು. ಫರಿಸಾಯರು ಅದನ್ನು ಕಂಡು, ನೋಡು, ನಿನ್ನ ಶಿಷ್ಯರು ಸಬ್ಬತ್ತಿನದಲ್ಲಿ ಮಾಡಬಾರದ ಕೆಲಸವನ್ನು ಮಾಡುತ್ತಾರೆ ಎಂದು ಆತನಿಗೆ ಹೇಳಿದರು. ಆತನು ಅವರಿಗೆ, ದಾವೀದನು ತಾನೂ ತನ್ನ ಸಂಗಡ ಇದ್ದವರು ಹಸಿದಾಗ ಏನು ಮಾಡಿದನೆಂಬುದನ್ನು ನೀವು ಓದಲಿಲ್ಲವೋ? ಅವನು ದೇವರ ಮಂದಿರದೊಳಕ್ಕೆ ಹೋಗಿ ಯಾಜಕರು ಮಾತ್ರವೇ ಹೊರತು ತಾನಾಗಲಿ ತನ್ನ ಸಂಗಡ ಇದ್ದವರಾಗಲಿ ತಿನ್ನಬಾರದಾಗಿದ್ದ ನೈವೇದ್ಯದ ರೊಟ್ಟಿಗಳನ್ನು ತಿಂದನಲ್ಲವೇ? ಇದಲ್ಲದೆ ಸಬ್ಬತ್ತಿನದಲ್ಲಿ ಯಾಜಕರು ದೇವಾಲಯದಲ್ಲಿ ಸಬ್ಬತ್ ದಿನವನ್ನು ಮಿಕ್ಕಾದ ದಿನಗಳಂತೆ ಮಾಡಿದಾಗ್ಯೂ ಅವರು ತಪ್ಪಿಗೆ ಗುರಿಯಾಗುವುದಿಲ್ಲ. ಇದನ್ನು ನೀವು ಧರ್ಮಶಾಸ್ತ್ರದಲ್ಲಿ ಓದಲಿಲ್ಲವೋ? ಆದರೆ ಸಾಕು. ದೇವ್ರು ಯೇಸು ಸ್ವಾಮಿ ಎಷ್ಟು ಚಂದವಾಗಿ ಹೇಳ್ತಿದ್ರೆ ಅಂದ್ರೆ, he was quoting from the Moses law. ಮೋಶೆ ಧರ್ಮಶಾಸ್ತ್ರದಲ್ಲಿ ಇದು ಬರೆದಿದೆ, ನೀವು ಅದನ್ನು ಓದಿದ್ರು ಓದದವ್ರ ಹಾಗೆ ಕುರುಡು ತಂದಲ್ಲಿ ಮಾಡ್ತಿದ್ದೀರಿ. ನೀವು ದೇವ್ರ ವಾಕ್ಯವನ್ನು ತಿರಸ್ಕಾರ ಮಾಡ್ತಿದ್ದೀರಿ. ನಿನ್ನ ಶಿಕ್ಷರು ಮುಂದಕ್ಕೆ ನಾವು ಹೋದ್ರೆ ಅಲ್ಲಿ ರೊಟ್ಟಿ ಇದು ಹಸಿದಾಗ ತೆನೆಗಳನ್ನು ಕಿತ್ಕೊಂಡು ತಿಂತಾರೆ ಹೊಲದಲ್ಲಿ ಬರುವಾಗ. ಸರಿನಾ ಇದ್ ಮಾಡೋದು ತಪ್ಪು ಅಂತ ಹೇಳಿ ಯೇಸು ಸ್ವಾಮಿಯನ್ನು ವಿರೋಧಿಸಿ ಮಾಡಿ ಆ ಶಿಷ್ಯರನ್ನ ವಿರೋಧ ಮಾಡಿದ್ರು. ಆದ್ರೆ ನಿಜವಾಗಿ ಸತ್ಯ ಏನ್ ಗೊತ್ತಾ? ಮೋಶೆ ಧರ್ಮಶಾಸ್ತ್ರ ಏನ್ ಹೇಳ್ತದೆ ಇದ್ರ ಬಗ್ಗೆ? ನಾನು ನಿಮ್ಗೆ ವಾಕ್ಯ ನಾವು ತೋರ್ಸ್ಲಿಕ್ಕೆ ಹೋಗ್ತೇನೆ. ಧರ್ಮೋಪದೇಶ ಕಾಂಡ 23ನೇ ಅಧ್ಯಾಯ 24 ಮತ್ತು 25ನೇ ವಚನ. ಧರ್ಮೋಪದೇಶ ಕಾಂಡ 23ನೇ ಅಧ್ಯಾಯ 24-25 ದಯವಿಟ್ಟು ಓದ್ರಿ. ಮತ್ತೊಬ್ಬನ ದ್ರಾಕ್ಷಿ ತೋಟದಲ್ಲಿ ನೀವು ಹೋಗುತ್ತಿರುವಾಗ ಇಷ್ಟಾನುಸಾರ ಹಣ್ಣುಗಳನ್ನು ತಿನ್ನಬಹುದೇ ಹೊರತು ಪಾತ್ರೆಯಲ್ಲಿ ತೆಗೆದುಕೊಂಡು ಹೋಗಬಾರದು. ಮೋಶೆ ಧರ್ಮಶಾಸ್ತ್ರ ಹೇಳ್ತದೆ, ನೀವು ಹೊಲದಲ್ಲಿ ಹೋಗುವಾಗ ಹಸಿವಾದ್ರೆ ತಿನ್ನಬಹುದು, ಪಾಪ ಅಲ್ಲ, ತಪ್ಪಲ್ಲ. ಆದ್ರೆ ಕೊಯ್ದು ಪುಟ್ಟಿಗಳನ್ನು ತುಂಬಿಕೊಂಡು ಸಿವುಡನ್ನು ಕಟ್ಟಿಕೊಂಡು ತೆಗೆದುಕೊಂಡು ಹೋಗ್ಬಾರ್ದು, ಇದು ಪಾಪ. ಇದೇ ಕೆಲ್ಸನ ಯೇಸು ಸ್ವಾಮಿ ಶಿಷ್ಯರು ಮಾಡಿದ್ರು. ಹೊಲದಲ್ಲಿ ಹೋಗ್ತಾ ಇದ್ದಾರೆ, ತೆನೆ ಕಿತ್ಕೊಂಡು ತಿಂದಿದ್ರೆ, ನೀವು ಬಹುಶಃ ನೀವು ಹಳ್ಳಿಯವರಾಗಿದ್ರೆ, ನೀವು ವ್ಯವಸಾಯಗಾರರಾಗಿದ್ರೆ ನಿಮಗ್ ಗೊತ್ತಾಗ್ತದೆ. ರಾಗಿ ಹೊಲ ಅಥವಾ ಒಂದು ಕಬ್ಬಿನ ಹೊಲ ಗದ್ದೆಗಳಲ್ಲಿ ಹೋಗುವಾಗ ಕೆಲವರು ಈಗ್ಲೂ ಕೂಡ ತೆನೆಗಳನ್ನು ಕಿತ್ಕೊಂಡು ತಿಂತಾರೆ. ನಾವು ಹಾಗೆ ಮಾಡಿದ್ದೇವೆ. ನಮ್ಮ ಹೊಲದಲ್ಲೂ ಕೆಲವರೆಲ್ಲ ಹೋಗುವಾಗ, ನಮ್ಮ ಜಮೀನಲ್ಲೂ ನಾವು ರಾಗಿ ಅದು ಇದು ಬೆಳೆಯುವಾಗ ಹಣ್ಣುಗಳೇನಾರು ಇದ್ದಾಗ ಒಂದೆರಡು ಕಿತ್ಕೊಂಡು ತಿಂತಾರೆ. ಯಾರು ಕೂಡ ಅದನ್ನ ಅಪರಾಧ ಅಂತ ಹೇಳೋದಿಲ್ಲ, ಅದೇನ್ ಕೆಟ್ಟದ್ದಲ್ಲ. ಈಗ್ಲೂ ಹಾಗೆ ಮಾಡ್ತಾರೆ ಹಳ್ಳಿ ಕಡೆ. ಇವರು ಅದನ್ನೇ ದೊಡ್ಡ ವಿಚಾರವಾಗಿ ಮಾಡಿ ಯೇಸು ಸ್ವಾಮಿನ ಶಿಕ್ಷೆ, ಹೇಗಾದ್ರೂ ಈತನಿಗೆ ಮಸಿ ಬಳಿದು ಜನರಿಂದ ಇವನು ಕೆಟ್ಟನು ಅನ್ಬೇಕು, ಫರಿಸಾಯರೇ ಸರಿ ಅನ್ಬೇಕು, ಸದ್ದುಕಾಯರೇ ಸರಿ ಅನ್ಬೇಕು, ಆ ರೀತಿಯಾಗಿ ಮಾಡ್ಲಿಕ್ಕೆ ಪ್ರಯತ್ನ ಪಟ್ರು. ಆದ್ರೆ ಯೇಸು ಸ್ವಾಮಿ ಹೇಳಿದ್ರು, ಧರ್ಮಶಾಸ್ತ್ರದಲ್ಲಿ ಇದೆಯಾ ಇದು? ಹೀಗೆ ಮಾಡ್ತಾರೆ, ಮಾಡ್ಬೇಕು, ಮಾಡ್ಬಾರ್ದು ಅಂತ ಹೇಳಿ. ಹೀಗೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಇವರು ಪ್ರಾರಂಭವಾದದ್ದು ಧಾರ್ಮಿಕ ಉದ್ದೇಶದಿಂದ, ರಾಜಕೀಯ ಉದ್ದೇಶದಿಂದ ಆದ್ರೂ ಕೂಡ ಮುಂದಕ್ಕೆ ಅವರು ವಿರೋಧ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಹೀಗಾಗಿ ಇವರು ವಿರೋಧ ಮಾಡಿದ್ರು. ನಾವು ಮುಂದುವರಿಸ್ತಾ ನೋಡ್ತಾ ಬರೋಣ ಹೇಗೆ ಪ್ರಾರಂಭ ಆಯ್ತು ಎಂಬುದನ್ನ. ಕರ್ತನು ಈ ವಾಕ್ಯ ಭಾಗವನ್ನು ಆಶೀರ್ವದಿಸಲಿ. ದೇವರು ನಿಮ್ಗೆ ಇದರಿಂದ ಅನೇಕ ಪಾಠಗಳನ್ನ ನಮ್ಗೆ ಹೇಳ್ಕೊಟ್ಟಿದ್ದಾನೆ. ಹೇಗೆ ದೇವರು ಮೌನ ಕಾಲದಲ್ಲಿಯೂ ತನ್ನ ಯೋಜನೆಯನ್ನು ಮುಂದುವರಿಸಿದ, ಹೇಗೆ ಸಂಪ್ರದಾಯವಾಗಿ ಆತ್ಮಿಕವಾಗಿ ಪ್ರಾರಂಭವಾದರು, ತಮ್ಮ ಸತ್ಯತೆಯನ್ನ ಆತ್ಮಿಕತೆಯನ್ನು ಮರೆತು ಹೇಗೆ ಕ್ರೂರಿಗಳಾದ್ರು, ಇದೆಲ್ಲವನ್ನು ಕಲಿತಾ ಬಂದಿದೆ. ಕರ್ತನು ಈ ವಾಕ್ಯವನ್ನು ನಮ್ಗೆ ಆಶೀರ್ವದಿಸಲಿ. ಆಮೇನ್.